ಯೋ ಗಾಯ್ಸ್, ಗೆಲ್ಲರು ಹೇಗಿದ್ದೀರಾ? ಇವತ್ತು ನಾನು ನಿಮಗಾಗಿ ಎಂತಹ ಮೂವಿನ ತಂದಿದ್ದೀನಿ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಮಿಸ್ ಮಾಡ್ಕೊಳ್ಳೇಬಾರದು ಅಂತ ಒಂದು ಲಿಸ್ಟ್ ಇರುತ್ತೆ ಅಲ್ವಾ? ಆ ಲಿಸ್ಟ್ ಅಲ್ಲಿ ಒಂದು ಮೂವಿ ಆಗಿರುತ್ತೆ. ಯಾಕೆಂದ್ರೆ ಈ ಮೂವಿ ಅಷ್ಟೊಂದು ಸೂಪರ್ ಆಗಿರುತ್ತೆ, ಅಷ್ಟೊಂದು ಮೆಸೇಜ್ ಇರುತ್ತೆ. So please finish Percival by next time. That's the answers. Who proved the theorem? Seems there will be no unmasking here today. Get your feet here. Don't you walk away from me. ನಿಜವಾಗ್ಲೂ ಈ ಫುಲ್ ವಿಡಿಯೋವನ್ನು ನೋಡೋದು ನಿಮಗೆ ವರ್ತ್ ಆಗಿರುತ್ತೆ. ಅದು ಏನದು ವರ್ತ್ ಅನ್ನೋದನ್ನ ವಿಡಿಯೋವನ್ನು ನೋಡಿ ತಿಳ್ಕೊಳ್ಳೋಣ. ಮೂವಿಯ ಹೆಸರು ಗುಡ್ ವಿಲ್ ಹಂಟಿಂಗ್. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಹುಡುಗ ಒಂದು ಮನೆ ಒಳಗಡೆ ಕೂತು ಬುಕ್ ಅನ್ನು ಓದುತ್ತಿರ್ತಾನೆ. ಮನೆ ಪೂರ್ತಿ ಬುಕ್ ಆಗಿ ಬಿದ್ದಿದೆಯಲ್ವಾ? ಸೊ ಈ ಹುಡುಗನೇ ಈ ಮೂವಿಯ ಹೀರೋ ವಿಲ್ಲ. ಇವನಿಗೆ ಒಂದು 20 ವರ್ಷ ಇರುತ್ತೆ. ಆವಾಗ ನಮ್ಮ ಹೀರೋ ಅವನ ಫ್ರೆಂಡ್ ಅವನನ್ನ ಕರ್ಕೊಂಡು ಹೋಗೋದಕ್ಕಾಗಿ ಬಂದಿರ್ತಾನೆ. ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಅವನು ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಆಗಿ ಇರುವ ಹುಡುಗ. ಏನೋ ಒಂದು ನೋವನ್ನ ಅವನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದ್ ರೀತಿ ಬಿಹೇವ್ ಮಾಡ್ತಿರ್ತಾನೆ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋಗೆ ಪ್ರಾಪರ್ ಆಗಿ ಒಂದು ಕೆಲಸ ಇಲ್ಲ. ಸೊ ಸಿಗೋ ಕೆಲಸ ಎಲ್ಲವನ್ನು ಮಾಡ್ಕೊಂಡು ಫ್ರೆಂಡ್ಸ್ ಗಳ ಜೊತೆ ಹಾಗೆ ಊರನ್ನ ಸುತ್ತಾಡಿ ಬರ್ತಿರ್ತಾನೆ. ಇವಾಗಲೂ ಒಬ್ಬ ಫ್ರೆಂಡ್ ಬಂದು ನಮ್ಮ ಹೀರೋವನ್ನ ಕರಿಬೇಕಾದ್ರೆ ನಮ್ಮ ಹೀರೋ ಅವನ ಕಾರಿಗೆ ಹತ್ತಿ ಅವನ ಜೊತೆ ಹೊರಡುತ್ತಾನೆ. ಹಾಗೆ ಕಟ್ ಮಾಡಿ ಊರಲ್ಲೇ ಇರ್ತಾ ಇರುವ ದೊಡ್ಡ ಯೂನಿವರ್ಸಿಟಿಯನ್ನ ತೋರಿಸ್ತಾರೆ. ಅಂದ್ರೆ ಕಾಲೇಜು, MIT. ಈ ಜಾಗದಲ್ಲಿ ತುಂಬಾ ದೊಡ್ಡ ದೊಡ್ಡ ಜೀನಿಯಸ್ ಎಲ್ಲ ಓದಿದ್ದಾರೆ. ಅತಿ ದೊಡ್ಡ ಬುದ್ಧಿವಂತರಿಗೆ ಮಾತ್ರವೇ ಈ ಜಾಗದಲ್ಲಿ ಓದೋದಕ್ಕೆ ಸೀಟೇ ಸಿಗುತ್ತೆ. ಹೀಗಿರ್ಬೇಕಾದ್ರೆ ಆ MIT ಕಾಲೇಜ್ ಒಳಗಡೆ ಫೇಮಸ್ ಆಗಿ ಇರ್ತಿರುವ ಒಬ್ಬರು ಪ್ರೊಫೆಸರ್ ಅನ್ನ ನಮಗೆ ತೋರಿಸ್ತಾರೆ. ಇವರು ಮ್ಯಾಥಮೆಟಿಕ್ಸ್ ಅಲ್ಲಿ ನೋಬೆಲ್ ಪ್ರೈಸ್ ಅನ್ನು ಗೆದ್ದಿದ್ದಾರೆ. ಅಂದ್ರೆ ನೋಡ್ಕೊಳ್ಳಿ, ಹೆಸರು ಜೆರಾಲ್ಡ್. ಇವರು ಅಲ್ಲಿರುವ ಸ್ಟೂಡೆಂಟ್ಸ್ ಗೆ ಕ್ಲಾಸ್ ಅನ್ನು ತಗೋತಿರ್ತಾರೆ. ಆವಾಗ ಅವರು, ನಾನು ನಿಮ್ಮ ಎಲ್ಲರಿಗೂ ಒಂದು ಟೆಸ್ಟ್ ಅನ್ನು ಇಡ್ತೀನಿ. ರೀಸೆಂಟ್ ಆಗಿ ನಾನು ನನ್ನ ಫ್ರೆಂಡ್ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ಹೊರಗಡೆ ಇರ್ತಾ ಇರುವ ಬೋರ್ಡ್ ಅಲ್ಲಿ ಬರ್ದಾಕಿದೀವಿ. ಯಾರೆಲ್ಲ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರೋ ಅವ್ರಗಳ ಹೆಸರನ್ನ ಈ MIT ನ್ಯೂಸ್ ಪೇಪರ್ ಇರ್ತಿದೆಯಲ್ಲ ಅದರ ಫ್ರಂಟ್ ಪೇಜ್ ಅಲ್ಲಿ ಪ್ರಿಂಟ್ ಮಾಡ್ತೀವಿ. ಸೊ ನಾನು ಬರ್ದು ಹಾಕಿರುವ ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಅಷ್ಟೇನು ಈಸಿ ಇಲ್ಲ. ಅದನ್ನ ಸಾಲ್ವ್ ಮಾಡೋದಕ್ಕೆ ತುಂಬಾ ದಿನ ಆಗುತ್ತೆ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಈ ಸೆಮಿಸ್ಟರ್ ಮುಗಿಯೋಷ್ಟರಲ್ಲಿ ನೀವು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಮಾತ್ರವೇ ನಿಮಗೆ ಈ ನ್ಯೂಸ್ ಪೇಪರ್ ಚಾನ್ಸ್ ಸಿಗೋದು. ಆ ರೀತಿ ಏನಾದ್ರೂ ನೀವು ಕಾಂಪಿಟೇಷನ್ ಅಲ್ಲಿ ಗೆದ್ಬಿಟ್ರೆ ಖಂಡಿತ ನಿಮ್ಮ ಲೈಫ್ ತುಂಬಾನೇ ಬ್ರೈಟ್ ಆಗಿರುತ್ತೆ, ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಯಾಕೆಂದ್ರೆ ನಿಮ್ಮ ಫೇಸ್ ಮತ್ತೆ ಹೆಸರು ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ ಅಂತ ಸ್ಟೂಡೆಂಟ್ಸ್ ಎಲ್ಲರನ್ನು ಎನ್ಕರೇಜ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಎಲ್ಲರಿಗೂ ಖುಷಿ ಆಗ್ತಾರೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಅದೇ ಯೂನಿವರ್ಸಿಟಿಯಲ್ಲಿ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಿರುವ ಒಬ್ಬನನ್ನ ನಮಗೆ ತೋರಿಸ್ತಾರೆ. ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋನೇ. ಸೊ ಈ ಜಾಗವನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಶುದ್ಧ ಮಾಡೋದು ಅಂತಹ ಕೆಲಸಗಳನ್ನ ಮಾಡ್ಕೊಂಡೆ ನಮ್ಮ ಹೀರೋ ಇಲ್ಲಿ ಇರ್ತಾನೆ. ಆವಾಗ ಹೊರಗಡೆ ಇರುವ ಬೋರ್ಡ್ ಅನ್ನು ನೋಡಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಕನ್ಫ್ಯೂಷನ್ ಆಗಿ ಅಲ್ಲಿಂದ ಹೋಗ್ತಿರ್ತಾರೆ. ಸೊ ಇದನ್ನ ಗಮನಿಸಿದ ನಮ್ಮ ಹೀರೋ ಆ ಬೋರ್ಡ್ ಅಲ್ಲಿ ಅಂತದ್ದು ಏನನ್ನ ತಾನೇ ಬರ್ದಾಕಿದ್ದಾರೆ ಅಂತ ಹೋಗಿ ನೋಡ್ಬೇಕಾದ್ರೆ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಬಗ್ಗೆ ಬರ್ದಿಟ್ಟಿರ್ತಾರೆ. ಸೊ ನಮ್ಮ ಹೀರೋಗೆ ಮ್ಯಾಥ್ಸ್ ಅಂದ್ರೆ ತುಂಬಾನೇ ಇಷ್ಟವಾಗುತ್ತೆ. ಈವನ್ ಜೀನಿಯಸ್ ಅವನು ಅದರಲ್ಲಿ. ಸೊ ಇದನ್ನು ನೋಡಿದ ನಮ್ಮ ಹೀರೋ ಅದನ್ನ ಹಾಗೆ ಗಟ್ ಮಾಡಿ ಓದ್ಕೊಬಿಟ್ಟು ಮನೆಗೆ ಬಂದ ಮೇಲೆ ನಮ್ಮ ಹೀರೋನೇ ಕೂತು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಹೀರೋಗೆ ಆ ಪ್ರೊಫೆಸರ್ ಹೇಳಿದ ರಿವಾರ್ಡ್ ಬಗ್ಗೆ ಎಲ್ಲ ಗೊತ್ತಿಲ್ಲ. ಇದ್ರೂ ನಮ್ಮ ಹೀರೋಗೆ ಮ್ಯಾಥ್ಸ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರಿಂದಾನೇ ಆ ಕಷ್ಟವಾದ ಪ್ರಾಬ್ಲಮ್ ಅನ್ನ ಮನೆಗೆ ಬಂದ ಮೇಲೆ ಬರ್ದಿಟ್ಟು ಫೈನಲಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬಿಡ್ತಾನೆ ಹೀರೋ. ಯಾಕೆಂದ್ರೆ ನಮ್ಮ ಹುಡುಗ ಮ್ಯಾಥ್ಸ್ ಅಲ್ಲಿ ಜೀನಿಯಸ್ ಅಲ್ವಾ. ಇವಾಗ ನೆಕ್ಸ್ಟ್ ದಿನ ನಮ್ಮ ಹೀರೋ ಕಾಲೇಜಲ್ಲಿ ಯಾರು ಇಲ್ಲದೆ ಇರ್ಬೇಕಾದ್ರೆ ಆ ಬೋರ್ಡ್ ಹತ್ರ ಬಂದು ಅವನು ಸಾಲ್ವ್ ಮಾಡಿರುವ ಆನ್ಸರ್ ಅನ್ನ ಬರ್ದಿಟ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಅಲ್ಲಿಂದ ಹೋಗ್ಬಿಡ್ತಾನೆ. ನಂತರ ಅಲ್ಲಿಗೆ ಬಂದು ಬೋರ್ಡ್ ಅನ್ನು ನೋಡುವ ಸ್ಟೂಡೆಂಟ್ಸ್ ಆನ್ಸರ್ ಅನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ತಕ್ಷಣವೇ ಸ್ಟೂಡೆಂಟ್ಸ್ ಎಲ್ಲರೂ ಪ್ರೊಫೆಸರ್ ಹತ್ರ ಬಂದು, ಏನು ಸರ್ ತುಂಬಾನೇ ಟಫ್ ಆಗಿರುವ ಪ್ರಾಬ್ಲಮ್ ಅನ್ನ ಬರ್ದಿಟ್ಟಿದ್ದೀನಿ ಅಂತ ಹೇಳಿದ್ರಿ, ಯಾರೋ ಒಬ್ಬರು ಪ್ರಾಬ್ಲಮ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಪ್ರೊಫೆಸರ್ ಇದನ್ನ ಕೇಳಿ ತುಂಬಾನೇ ಶಾಕ್ ಆಗ್ತಾರೆ. ಏನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬಿಟ್ರ? ಅದಕ್ಕೆ ಚಾನ್ಸೇ ಇಲ್ಲ, ನಾನು ನನ್ನ ಫ್ರೆಂಡ್ ಇದನ್ನ ಸಾಲ್ವ್ ಮಾಡೋದಕ್ಕೆ ತುಂಬಾ ದಿನಗಳನ್ನ ತಗೊಂಡ್ವಿ ಅಂತ ಹೇಳ್ಬಿಟ್ಟು ಆ ಬೋರ್ಡ್ ಹತ್ರ ಬಂದು ನೋಡ್ಬೇಕಾದ್ರೆ ನಿಜವಾಗ್ಲೂ ಪ್ರಾಬ್ಲಮ್ ಅನ್ನ ಯಾರೋ ಸಾಲ್ವ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಅದು ನಮ್ಮ ಹೀರೋನೇ. ಇದು ಈ ಪ್ರೊಫೆಸರ್ ಗೆ ಗೊತ್ತಿಲ್ಲ. ಶಾಕ್ ಆಗ್ಬಿಡ್ತಾರೆ. ತಕ್ಷಣವೇ ಅಲ್ಲಿರುವ ಸ್ಟೂಡೆಂಟ್ಸ್ ಹತ್ರ ನೀವೇನೇ ಇದನ್ನ ಸಾಲ್ವ್ ಮಾಡಿದ್ದು, ನೀವೇನೇ ಇದನ್ನ ಸಾಲ್ವ್ ಮಾಡಿದ್ದು ಅಂತ ಕೇಳ್ತಿರ್ತಾರೆ ಪ್ರೊಫೆಸರ್. ಆದ್ರೆ ಇಲ್ಲಿರುವ ಸ್ಟೂಡೆಂಟ್ಸ್ ಯಾರಿಗೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಲ್ಲ. ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಅವನಿಗೆ ಯಾವ್ದ್ರ ಬಗ್ಗೆನೂ ಕೇರೇ ಇಲ್ಲ. ಅವನ ಪಾಡಿಗೆ ಜಾಲಿಯಾಗಿ ಅವನ ಫ್ರೆಂಡ್ಸ್ ಗಳ ಜೊತೆ ಸೇರಿ ಕೂತು ಬೇಸ್ಬಾಲ್ ಗೇಮ್ ಅನ್ನ ನೋಡ್ತಿರ್ತಾನೆ. ಆವಾಗ ಒಬ್ಬಳು ಹುಡುಗಿ ಜೊತೆ ಒಬ್ಬ ಹುಡುಗ ಇರೋದನ್ನ ನೋಡ್ತಾನೆ. ಸೊ ಆ ಹುಡುಗ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಹೀರೋವನ್ನ ತುಂಬಾನೇ ಬುಲಿ ಮಾಡಿದಾನೆ, ಟಾರ್ಚರ್ ಅನ್ನ ಮಾಡಿರ್ತಾನೆ. ಸೊ ಅವನನ್ನ ಇವಾಗ ನೋಡಿದ ತಕ್ಷಣ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಆದ್ರೆ ಇದ್ರ ಬಗ್ಗೆ ಅವನ ಫ್ರೆಂಡ್ಸ್ ಗಳ ಹತ್ರ ಹೇಳಿಲ್ಲ. ಹೇಳಿದ್ರೆ ಅಷ್ಟೇ ಮುಗ್ದೋಗ್ತಿತ್ತು. ನಂತರ ಮ್ಯಾಚ್ ಅನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ಬೇಕಾದ್ರೆ ಮತ್ತೆ ಆ ಹುಡುಗನನ್ನ ನಮ್ಮ ಹೀರೋ ನೋಡ್ತಾನೆ. ಸೊ ಈ ಸಲ ನಮ್ಮ ಹೀರೋ ಸೈಲೆಂಟ್ ಆಗಿರೋ ರೀತಿ ಕಾಣ್ತಿಲ್ಲ. ಆದ್ರಿಂದ ಕಾರಣ ಬಿಟ್ಟು ತಕ್ಷಣ ಕೆಳಗಡೆ ಇಳಿದು ಆ ಹುಡುಗನನ್ನ ಕರೀತಾನೆ. ಆ ಹುಡುಗನು ಯಾರು ಅಂತ ಹಿಂದೆ ತಿರುಗಬೇಕಾದ್ರೆ ನನ್ನನ್ನ ಯಾರು ಅಂತ ಗೊತ್ತಾಗ್ತಿಲ್ವಾ, ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನ ಹೇಗಲ್ಲ ನೀನು ಹೊಡೆದಿರ್ತೀಯ, ಅದಕ್ಕೆ ನಾನು ಮತ್ತೆ ರಿಟರ್ನ್ ಕೊಡ್ಬೇಕಲ್ವಾ ಅಂತ ಹೇಳಿ ಅವನ ಮುಖಕ್ಕೇನೆ ಜೋರಾಗಿ ಪಂಚ್ ಮಾಡ್ತಾನೆ. ಕ್ರೂರವಾಗಿ ಅಟ್ಯಾಕ್ ಮಾಡ್ತಿರ್ತಾನೆ ಹುಡುಗ. ಕರೆಕ್ಟ್ ಆಗಿ ಪೊಲೀಸಸ್ ಆ ಜಾಗಕ್ಕೆ ಬಂದು
ತಡೆಯೋದಕ್ಕೆ ಟ್ರೈ ಮಾಡಿದ್ರೆ ನಮ್ಮ ಹೀರೋ ಪೊಲೀಸರ್ಸ್ಗೆನೆ ಓಡಿಯೋದಕ್ಕೆ ಹೋಗ್ತಾನೆ. ಅಷ್ಟೇ ಸುಮ್ನೆ ಬಿಡ್ತಾರೆ ಅವನನ್ನ, ಟೈಟ್ ಆಗಿ ಕಟ್ಟಿ ಹಾಕಿ ಅವನನ್ನ ಜೈಲಿಗೂ ಹಾಕ್ಬಿಡ್ತಾರೆ. ಕಟ್ ಮಾಡಿ ಈ ಕಡೆ ಯೂನಿವರ್ಸಿಟಿಯಲ್ಲಿ ನೋಡ್ಬೇಕಾದ್ರೆ ಆ ಮ್ಯಾಥ್ಸ್ ಪ್ರೊಫೆಸರ್ ಇನ್ನವೇ ಶಾಕಿಂಗ್ ಅಲ್ಲೇ ಇರ್ತಾರೆ. ಆದ್ರಿಂದ ಅವರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅವರ ಸ್ಟೂಡೆಂಟ್ಸ್ ಎಲ್ಲರನ್ನು ಕರೆದಿಟ್ಟು, ನಾನು ಲಾಸ್ಟ್ ಟೈಮ್ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದೆ, ಅದನ್ನ ನೀವು ಯಾರು ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ಟಿದ್ದೀರಾ, ಸೊ ಆ ರೀತಿ ಸಾಲ್ವ್ ಮಾಡಿದವರು ಬಂದು ನಿಮ್ಮ ಪ್ರೈಸ್ ಅನ್ನು ತಗೊಂಡು ಹೋಗಿ ಅಂತ ಹೇಳಿ ಕರೀತಾರೆ. ಯಾರದು ಮುಂದೆ ಬನ್ನಿ ಅಂತ ಹೇಳ್ಬೇಕಾದ್ರೆ ಯಾರು ಮುಂದೆ ಬರ್ತಿಲ್ಲ. ಎಲ್ಲರೂ ಒಬ್ಬರಿಗೊಬ್ಬರು ತಿರುಗಿ ಮುಖ ನೋಡ್ಕೋತಾರೆ ಅಷ್ಟೇ. ಯಾಕೆಂದ್ರೆ ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ ಪ್ರಾಬ್ಲಮ್ ಅನ್ನ ಯಾರು ಸಾಲ್ವ್ ಮಾಡಿದ್ದು ಅಂತ. ಸೊ ಇವಾಗ ಪ್ರೊಫೆಸರ್ ಟೆನ್ಷನ್ ಆಗಿ, ಓ ನೀವು ಮುಂದೆ ಬರೋದಕ್ಕೆ ಹೆದರ್ಕೋತಿದ್ದೀರಾ, ಇಲ್ಲ ನನ್ನ ಹತ್ರನೇ ಆಟ ಆಡ್ತಿದ್ದೀರಾ, ಸರಿ ಆಯ್ತು ಮತ್ತೆ ನಾನು ನಿಮಗೆ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ಕೊಡ್ತೀನಿ. ಅದೇನು ಇವಾಗ ನೀವು ಸಾಲ್ವ್ ಮಾಡಿರುವ ಪ್ರಾಬ್ಲಮ್ ರೀತಿ ಈಸಿಯಾಗಿ ಏನು ಇರಲ್ಲ, ತುಂಬಾನೇ ಕಠಿಣವಾಗಿರುತ್ತೆ. ಯಾಕೆಂದ್ರೆ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನನಗೇನೆ 2-3 ವರ್ಷ ಆಯ್ತು. ಸೊ ಆ ಪ್ರಾಬ್ಲಮ್ ಅನ್ನ ಹೊರಗಡೆ ಇರುವ ಬೋರ್ಡ್ ಅಲ್ಲಿ ನಾನು ಬರ್ದಿರ್ತೀನಿ, ಅದನ್ನ ಮಾತ್ರ ನೀವು ಏನಾದ್ರೂ ಸಾಲ್ವ್ ಮಾಡಿಬಿಟ್ರೆ ನೀವು ಏನನ್ನ ಕೇಳಿದ್ರು ಅದನ್ನ ನಾನು ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಹೊರಡ್ತಾರೆ ಪ್ರೊಫೆಸರ್. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಅವನನ್ನ ಜೈಲಿಂದ ಬೇಲಲ್ಲಿ ರಿಲೀಸ್ ಮಾಡಿರ್ತಾರೆ. ನೆಕ್ಸ್ಟ್ ವೀಕ್ ಮತ್ತೆ ಹಿಯರಿಂಗ್ ಇರುತ್ತೆ ಅಂತ ಹೇಳಿರ್ತಾರೆ. ಮತ್ತೆ ಆ ಫ್ರೆಂಡ್ ಏನೇ ನಮ್ಮ ಹೀರೋವನ್ನ ಪಿಕಪ್ ಮಾಡೋದಕ್ಕಾಗಿ ಬಂದಿರ್ತಾನೆ. ನಂತರ ಯಾವಾಗಿನ ತರನೋ ಆ ಕಾಲೇಜ್ಗೆ ನಮ್ಮ ಹೀರೋ ಕೆಲಸಕ್ಕೆ ಬರ್ತಾನೆ. ಆವಾಗ ಈ ಸಲ ಬರ್ದಿಟ್ಟಿರುವ ಆ ಪ್ರಾಬ್ಲಮ್ ಅನ್ನು ನೋಡ್ತಾನೆ. ಅದನ್ನ ನೋಡಿದ ತಕ್ಷಣವೇ ಅವನಿಗೆ ತುಂಬಾನೇ ಅಟ್ರಾಕ್ಟ್ ಆಗ್ಬಿಡುತ್ತೆ. ಅಷ್ಟೇ ತಕ್ಷಣವೇ ಆ ಪ್ರಾಬ್ಲಮ್ ಅನ್ನ ಆ ಜಾಗದಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಹೀರೋ. ಅವನ ಪಾಡಿಗೆ ಚಾಕ್ ಪೀಸ್ ಅನ್ನ ತಗೊಂಡು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಇದನ್ನ ದಾರಿಯಲ್ಲಿ ಆ ಕಡೆ ಹೋಗ್ತಿದ್ದ ಪ್ರೊಫೆಸರ್ ನೋಡ್ಬಿಡ್ತಾರೆ. ದೂರದಲ್ಲಿ ಯಾರೋ ಬೋರ್ಡ್ ಅಲ್ಲಿ ಏನನ್ನು ಬರೀತಿದ್ದಾರೆ, ಅದು ತುಂಬಾನೇ ಕಷ್ಟವಾಗಿರುವ ಸಮ್ಮಲ್ಲ, ಯಾರದು ಯಾರು ಬರೀತಿರೋದು, ಲೋ ತಮ್ಮ ಯಾರು ನೀನು ಅಂತ ಕೂಗಿ ಹತ್ರ ಬರ್ಬೇಕಾದ್ರೆ ಆವಾಗ ತಕ್ಷಣ ನಮ್ಮ ಹೀರೋ ಆ ಜಾಗಕ್ಕೆ ಯಾರೋ ಬಂದ್ಬಿಟ್ಟಿದ್ದಾರೆ ಅನ್ನೋ ವಿಷಯವನ್ನ ತಿಳ್ಕೊಂಡು ಬೇಗನೆ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ನಂತರ ಪ್ರೊಫೆಸರ್ ಆ ಪ್ರಾಬ್ಲಮ್ ಅನ್ನ ಬೋರ್ಡ್ ಅಲ್ಲಿ ಬಂದು ನೋಡ್ತಾರೆ. ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಯಾಕೆಂದ್ರೆ 2 ವರ್ಷಗಳ ಕಾಲವಾಗಿ ಅವರು ತುಂಬಾನೇ ಕಷ್ಟಪಟ್ಟು ಸಾಲ್ವ್ ಮಾಡಿದ ಆ ಪ್ರಾಬ್ಲಮ್ ಅನ್ನ ಜಸ್ಟ್ ನಮ್ಮ ಹೀರೋ ಪ್ರಾಬ್ಲಮ್ ಅನ್ನ ಒಂದೇ ದಿನದಲ್ಲಿ ಸಾಲ್ವ್ ಮಾಡ್ಬಿಟ್ಟಿದ್ದಾನೆ. ಸೊ ಇವಾಗ ಹೋಗಿದ್ದು ಯಾರು, ಅವನು ಯಾರು ಅಂತ ವಿಚಾರಣೆ ಮಾಡಿ ಅಂತ ಪ್ರೊಫೆಸರ್ ಹೇಳ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ರಾತ್ರಿ ಆಗ್ಬಿಟ್ಟಿರುತ್ತೆ. ಈ ಕಡೆ ನಮ್ಮ ಹೀರೋ ಅವನ ಫ್ರೆಂಡ್ಸ್ ಗಳ ಜೊತೆ ಸೇರಿ ಹಾಗೆ ಸುತ್ತಾಡ್ತಿರ್ತಾನೆ. ಆವಾಗ ಅವನ ಫ್ರೆಂಡ್ಸ್ ಹತ್ರ ನನಗೆ ಕೆಲಸ ಹೋಗ್ಬಿಡ್ತು ಕಂಡ್ರೋ ಅಂತ ಸುಳ್ಳನ್ನ ಹೇಳ್ತಾನೆ. ಆಕ್ಚುಲಿ ನಮ್ಮ ಹೀರೋನೇ ಕೆಲಸವನ್ನ ಬೇಡ ಅಂತ ರಿಸೈನ್ ಮಾಡಿ ಬಂದಿರ್ತಾನೆ. ಯಾಕೆ ಇವನು ಈ ರೀತಿ ಮಾಡ್ತಿದ್ದಾನೆ, ಯಾಕೆ ಇವನು ಇಷ್ಟೊಂದು ಜೀನಿಯಸ್ ಆಗಿರೋ ವಿಷಯವನ್ನ ಹೊರಗಡೆ ಯಾರಿಗೂ ತೋರಿಸ್ಕೊಳ್ತಾ ಇರ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನಂತರ ಒಂದು ಬಾರಲ್ಲಿ ಕೂತು ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಚೆನ್ನಾಗಿ ಎಣ್ಣೆ ಹೊಡಿತಾರೆ. ಆವಾಗ ಇವನ ಫ್ರೆಂಡ್ ಅಲ್ಲಿ ಒಬ್ಬ ಹುಡುಗ ಅಲ್ಲಿರುವ ಹುಡುಗಿಯನ್ನ ಇಂಪ್ರೆಸ್ ಮಾಡೋದಕ್ಕಾಗಿ ಟ್ರೈ ಮಾಡ್ತಿರ್ತಾನೆ. ಆವಾಗ ಆ ಹುಡುಗಿಯ ಫ್ರೆಂಡ್ ಅಡ್ಡ ಬಂದು, ಏನಪ್ಪ ತಮ್ಮ ಹುಡುಗಿಯನ್ನ ಇಂಪ್ರೆಸ್ ಮಾಡೋದಕ್ಕಾಗಿ ಟ್ರೈ ಮಾಡ್ತಿದ್ಯಾ, ಸರಿ ಆಯ್ತು ನಾನು ನಿನ್ನ ಹತ್ರ ಕ್ವಶನ್ಸ್ ಗಳನ್ನ ಕೇಳ್ತೀನಿ, ಅದಕ್ಕೆ ನೀನು ಕರೆಕ್ಟ್ ಆಗಿ ಉತ್ತರಗಳನ್ನ ಕೊಡು ನೋಡೋಣ ಅಂತ ಹೇಳಿ ಸ್ಟಡೀಸ್ ಸಂಬಂಧಪಟ್ಟ ತುಂಬಾನೇ ಕ್ವಶನ್ಸ್ ಗಳನ್ನ ಹುಡುಗನ ಹತ್ರ ಕೇಳ್ತಿರ್ತಾನೆ ಆ ವ್ಯಕ್ತಿ. ಅವನು ಏನು ಬ್ರಿಲಿಯಂಟ್ ಅಂತೆ ಅದನ್ನ ಈ ಜಾಗದಲ್ಲಿ ತೋರಿಸ್ಕೊತಿದ್ದಾನೆ. ಸೈಡ್ ಅಲ್ಲಿ ಇರುವ ಇನ್ನೊಬ್ಬಳು ಹುಡುಗಿ ಇದನ್ನೆಲ್ಲ ನೋಡಿ ಇಂಪ್ರೆಸ್ ಆಗ್ತಿರ್ತಾಳೆ. ಆದ್ರೆ ಆ ಜಾಗದಲ್ಲಿ ನಮ್ಮ ಹೀರೋನ ಫ್ರೆಂಡ್ ಗೆ ತುಂಬಾನೇ ಶೇಮ್ ಆಗ್ತಿರುತ್ತೆ. ಇದನ್ನ ನಮ್ಮ ಹೀರೋ ನೋಡ್ಬಿಡ್ತಾನೆ. ಅಷ್ಟೇ ಅವನು ಇವಾಗ ಅಡ್ಡ ಬಂದು ಅವನು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಏನು ಜುಟ್ಟು, ನೀನು ಹುಡುಗಿನ ಹುಡುಗನ, ಸರಿ ಆಯ್ತು ನಿನ್ನ ಕ್ವಶನ್ಸ್ ಗಳಿಗೆ ಉತ್ತರ ಕೊಡ್ಬೇಕು ಅಷ್ಟೇ ತಾನೆ ಅಂತ ಹೇಳಿ ಅವನು ಕೇಳಿದ ಕ್ವಶನ್ಸ್ ಎಲ್ಲದಕ್ಕೂ ನಮ್ಮ ಹೀರೋ ಆನ್ಸರ್ ಅನ್ನು ಕೊಡ್ತಾನೆ. ಇದನ್ನ ಕೇಳಿ ಆ ವ್ಯಕ್ತಿನೇ ಶಾಕ್ ಆಗ್ಬಿಡ್ತಾನೆ. ಯಾಕೆಂದ್ರೆ ನಮ್ಮ ಹೀರೋ ಹೇಳ್ತಿರುವ ಆನ್ಸರ್ ಹೇಗೆ ಅಂದ್ರೆ ಯಾವ ಬುಕ್ ಅಲ್ಲಿ ಆ ಕ್ವಶನ್ ಇರ್ತಿದೆ, ಯಾವ್ದ್ರಲ್ಲಿ ಉತ್ತರ ಇರ್ತಿದೆ, ಅದು ಎಷ್ಟನೇ ಪೇಜು, ಏನು ಎಂತ ಅಂತ ಡೀಟೇಲ್ ಆಗಿ ಹೇಳ್ತಿದ್ದಾನೆ. ಸೊ ಶಾಕ್ ಆಗಿದ್ದ ಆ ವ್ಯಕ್ತಿಗೆ ಇವಾಗ ಅವಮಾನ ಆಗ್ಬಿಡುತ್ತೆ. ಅದು ಮಾತ್ರ ಇಲ್ಲ, ಇವಾಗ ನಮ್ಮ ಹೀರೋ ಆ ವ್ಯಕ್ತಿ ಹತ್ರ ಕ್ವಶನ್ ಅನ್ನ ಮಾಡ್ತಾನೆ. ಆದ್ರೆ ಅವನಿಗೆ ಏನುವೇ ಗೊತ್ತಾಗ್ತಿಲ್ಲ. ಆದ್ರಿಂದ ತಕ್ಷಣ ನಮ್ಮ ಹೀರೋ, ಇಲ್ಲಿ ನೋಡು ನಿನ್ನಂತಹ ಹುಡುಗರು ಹಣವನ್ನ ಕಟ್ಟಿ ಯೂನಿವರ್ಸಿಟಿಯಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದುವಂತಹ ಹುಡುಗರು, ಆದ್ರೆ ನಾವು ಯಾರು ಗೊತ್ತಾ, ಜಸ್ಟ್ ಬುಕ್ಸ್ ಅನ್ನ ಓದಿ ಮಾತ್ರವೇ ತಿಳ್ಕೊತಿರೋರು. ಸೊ ನಮ್ಮ ಹತ್ರ ಏನು ಇಟ್ಕೋಬೇಡ ನೀನು ಅಂತ ಹೇಳ್ಬೇಕಾದ್ರೆ ಆ ಜುಟ್ಟು ವ್ಯಕ್ತಿಗೆ ಅವಮಾನ ಆಗ್ಬಿಡುತ್ತೆ. ಆದ್ರಿಂದ ಅಲ್ಲಿಂದ ಹೊರಟು ಬಿಡ್ತಾನೆ. ಸೊ ಇವನ್ನೆಲ್ಲ ಸೈಡ್ ಅಲ್ಲಿ ಕೂತು ನೋಡ್ತಿದ್ದ ಹುಡುಗಿ ಇವಾಗ ನಮ್ಮ ಹೀರೋವನ್ನ ನೋಡಿ ಇಂಪ್ರೆಸ್ ಆಗ್ಬಿಟ್ಟಿರ್ತಾಳೆ. ಆದ್ರಿಂದ ತುಂಬಾನೇ ಆಸೆಯಾಗಿ ನಮ್ಮ ಹೀರೋವನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾಳೆ. ಅದೇ ತರ ಮಾತಾಡಿ ನಮ್ಮ ಹೀರೋಗೆ ಅವಳ ಫೋನ್ ನಂಬರ್ ಅನ್ನೆಲ್ಲ ಕೊಟ್ಟು ಕಳಿಸ್ತಾಳೆ. ನಮ್ಮ ಹೀರೋಗೂ ಖುಷಿ ಆಗುತ್ತೆ. ಸರಿ ಆಯ್ತು ಆ ಬಾರಿಂದ ಹೊರಗಡೆ ಹೋಗೋಣ ಅನ್ಕೋಬೇಕಾದ್ರೆ ಇನ್ನೊಂದು ಜಾಗದಲ್ಲಿ ಆ ಜುಟ್ಟಿನ ವ್ಯಕ್ತಿ ಕೂತಿರ್ತಾನೆ. ಸೊ ಅವನನ್ನು ನೋಡಿದ ತಕ್ಷಣ ನಮ್ಮ ಹೀರೋಗೆ ಮತ್ತೆ ಇನ್ನವೇ ಅವನಿಗೆ ಉರಿಸ್ಬೇಕು ಅಂತ ಅವನ ಹತ್ರ ಹೋಗಿ ಆ ಹುಡುಗಿ ಕೊಟ್ಟಿದ್ದ ಫೋನ್ ನಂಬರ್ ಅನ್ನು ತೋರಿಸ್ಬಿಟ್ಟು, ನೋಡ್ದ ಆ ಹುಡುಗಿನೇ ನನಗೆ ಫೋನ್ ನಂಬರ್ ಅನ್ನು ಕೊಟ್ಟಿದ್ದಾಳೆ, ನೀನೆಲ್ಲ ಏನು ದೊಡ್ಡ ವ್ಯಕ್ತಿ ಇಲ್ಲ, ದೊಡ್ಡ ಬ್ರಿಲಿಯಂಟ್ ಇಲ್ಲ ಅಂತ ತುಂಬಾನೇ ಅವನನ್ನ ಕಿಂಡಲ್ ಮಾಡಿ ಅಲ್ಲಿಂದ ಹೊರಡ್ತಾನೆ ಹೀರೋ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಪ್ರೊಫೆಸರ್ ಗೆ ನಮ್ಮ ಹೀರೋ ಬಗ್ಗೆ ಎಲ್ಲ ವಿಷಯವೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಂದ್ರೆ ಈ ಕಾಲೇಜಲ್ಲಿ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಿರುವ ಹುಡುಗನೇ ಪ್ರಾಬ್ಲಮ್ಸ್ ಎಲ್ಲವನ್ನು ಸಾಲ್ವ್ ಮಾಡ್ತಿದ್ದಾನೆ ಅಂತ ಕಂಡಿಡ್ದು ನಮ್ಮ ಹೀರೋ ಯಾರು ಏನನ್ನ ಮಾಡ್ತಿದ್ದಾನೆ ಅಂತ ಎಲ್ಲ ವಿಷಯವನ್ನು ತಿಳ್ಕೊತಾರೆ. ಅಂದ್ರೆ ನಮ್ಮ ಹೀರೋಗೆ ಕೋರ್ಟ್ ಅಲ್ಲಿ ಹಿಯರಿಂಗ್ ಇರ್ತಿದೆಯಲ್ವಾ, ಆ ವಿಷಯದ ಬಗ್ಗೆ ಕೂಡ ಅವರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರಿಂದ ತಕ್ಷಣ ಡೈರೆಕ್ಟ್ ಆಗಿ ಕೋರ್ಟ್ ಗೆ ಹೋಗ್ತಾರೆ. ಯಾಕೆಂದ್ರೆ ಇವಾಗ ಹಿಯರಿಂಗ್ ಅಲ್ಲಿ ಇರ್ತಿದ್ದಾನೆ ಹುಡುಗ, ಕೋರ್ಟ್ ಅಲ್ಲಿ ಇರ್ತಿದ್ದಾನೆ. ಆಕ್ಚುಲಿ ನಮ್ಮ ಹೀರೋಗೆ ತುಂಬಾನೇ ಪಾಸ್ಟ್ ಕ್ರಿಮಿನಲ್ ರೆಕಾರ್ಡ್ಸ್ ಇರ್ತಿದೆ ಅನ್ಸುತ್ತೆ. ಜಗಳ ಮಾಡಿದ್ದು, ಕಾರ್ ಕದ್ದಿದ್ದು ಅಂತ ತುಂಬಾ ಕೇಸ್ಗಳಲ್ಲಿ ನಮ್ಮ ಹೀರೋ ಸಿಗಾಕೊಂಡಿದ್ದಾನೆ. ಆದ್ರೆ ನಮ್ಮ ಹೀರೋ ತುಂಬಾನೇ ಬ್ರಿಲಿಯಂಟ್ ಅಲ್ವಾ, ಸೊ ಹೇಗೋ ಮ್ಯಾನೇಜ್ ಮಾಡಿ ಕೋರ್ಟ್ ಇಂದ ಹೊರಗಡೆ ಬಂದ್ಬಿಡ್ತಾನೆ. ಅಂದ್ರೆ ಬೇಲ್ ತಗೊಂಡು ಹೊರಗಡೆ ಬಂದ್ಬಿಡ್ತಾನೆ. ಆದ್ರೆ ಈ ಸಲ ಅವನು ಆ ರೀತಿ ಹೊರಗಡೆ ಬರೋಕೆ ಆಗೋದಿಲ್ಲ. ಯಾಕೆಂದ್ರೆ ಈ ಸಲ ಅವನು ಪೊಲೀಸರ್ಸ್ಗೆನೆ ಹೊಡೆದು ಬಿಟ್ಟಿದ್ದಾನಲ್ಲ. ಸೊ ಜಡ್ಜ್ ಅವರಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋ ಒಂದು ಆರ್ಫನೇಜ್ ಅಲ್ಲಿ ಬೆಳೆದಿರ್ತಾನೆ. ಆ ಜಾಗದಲ್ಲಿ ಅವನು ತುಂಬಾನೇ ಟಾರ್ಚರ್ ಅನ್ನು ಅನುಭವಿಸಿದ್ದಾನೆ ಅಂತ. ಆದ್ರೂ ನೀನು ಪೊಲೀಸರ್ಸ್ ಅನ್ನ ಅಟ್ಯಾಕ್ ಮಾಡಿದ್ಯಾ, ಆದ್ರಿಂದ ಇದ್ರ ಮೇಲೆ ನಿನಗೆ ಬೇಲ್ ಇಲ್ಲ. ನಿನಗೆ ಬೇಲ್ ಬೇಕು ಅಂದ್ರೆ ನೀನು $50,000 ಹಣವನ್ನ ಕೋರ್ಟಿಗೆ ಪೇ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಹತ್ರ ಎಲ್ಲಿಂದ ಹಣ ಇರುತ್ತೆ. ಅದ್ರಲ್ಲೂ ನಮ್ಮ ಹುಡುಗ ಒಬ್ಬ ಟೆನ್ಷನ್
ರಿಸೆಪ್ಷನ್ ಪಾರ್ಟಿ. ಆದ್ರಿಂದ ಟೈಟ್ ಆಗಿ ಹಲ್ಲನ್ನ ಕಚ್ಕೊಂಡು ಸಂತೋಷ ಅಂತ ಹೇಳ್ತಾನೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ನಮ್ಮ ಹೀರೋವನ್ನ ಹಿಡಿದು ಜೈಲಿಗೆ ಹಾಕ್ಬಿಟ್ಟಿರ್ತಾರೆ. ಸೊ ಜೈಲಿಗೆನೆ ನಮ್ಮ ಪ್ರೊಫೆಸರ್ ನಮ್ಮ ಹೀರೋವನ್ನ ನೋಡೋದಕ್ಕಾಗಿ ಬಂದಿರ್ತಾರೆ. ಅಂದ್ರೆ ಆ ಜಡ್ಜ್ ಅವರನ್ನ ನೋಡಿ ಮೀಟ್ ಮಾಡಿ ಅವರ ಹತ್ರ ಮಾತಾಡಿ, ಈ ತರ ಹೀರೋವನ್ನ ನನ್ನ ಕಸ್ಟಡಿಯಲ್ಲಿ ಸ್ವಲ್ಪ ದಿನ ಬಿಡೋಕೆ ಆಗುತ್ತಾ, ಅವನಿಗಾದ ಫೈನ್ ಅನ್ನ ನಾನೇನೆ ಪೇ ಮಾಡ್ತೀನಿ ಅಂತ ಹೇಳಿ ಪರ್ಮಿಷನ್ ಅನ್ನ ತಗೊಂಡೆ ಇವಾಗ ನಮ್ಮ ಹೀರೋವನ್ನ ನೋಡೋದಕ್ಕಾಗಿ ಬಂದಿದ್ದಾರೆ ಪ್ರೊಫೆಸರ್. ಸೊ ಹೀರೋ ಜೊತೆ ಕೂತು ಇವಾಗ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ನಮ್ಮ ಹೀರೋವನ್ನ ನೋಡಿ ತುಂಬಾನೇ ಆಟಿಟ್ಯೂಡ್ ಜೊತೆಗೆ ಬೆನ್ನಲ್ಲಿ ಕೂತು ದಮ್ ಹೊಡಿತಿರ್ತಾನೆ. ಆವಾಗ ಪ್ರೊಫೆಸರ್, ನಿನಗೆ ಒಂದು 2 ಕಂಡೀಷನ್. ಫಸ್ಟ್ ಕಂಡೀಷನ್ ಏನು ಅಂದ್ರೆ, ನೀನು ನನ್ನ ಜೊತೆ ಸೇರಿ ಕೆಲಸ ಮಾಡಬೇಕು, ಮ್ಯಾಕ್ಸ್ ಬಗ್ಗೆ ನೀನು ರಿಸರ್ಚ್ ಅನ್ನ ಮಾಡಬೇಕು. ಎರಡನೇದು, ನೀನು ಥೆರಪಿಸ್ಟ್ ಟ್ರೀಟ್ಮೆಂಟ್ ಅನ್ನ ತಗೋಬೇಕು. ಯಾಕೆಂದ್ರೆ ಆ ಟ್ರೀಟ್ಮೆಂಟ್ ಅನ್ನ ನೀನು ಕಂಪ್ಲೀಟ್ ಮಾಡಿದ್ರೇನೆ ಅದ್ರ ಮೇಲೆ ಜಡ್ಜ್ ಅವರು ನಿನಗೆ ಬೇಲ್ ಅನ್ನು ಕೊಡ್ತಾರೆ. ಸೊ ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋ ತುಂಬಾನೇ ನಗಾಡ್ತಾನೆ. ಆದ್ರೂ ನಮ್ಮ ಹೀರೋಗೆ ಬೇರೆ ದಾರಿನೇ ಇಲ್ಲ. ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಈ ಪ್ರೊಫೆಸರ್ ಅವರ ಮಾತನ್ನ ಅವನು ಕೇಳಲೇಬೇಕು. ಆದ್ರಿಂದ ಸರಿ ಅಂತ ಹೇಳ್ತಾನೆ. ಅಷ್ಟೇ, ನೆಕ್ಸ್ಟ್ ಸೆಕೆಂಡ್ ಪ್ರೊಫೆಸರ್ ನಮ್ಮ ಹೀರೋನ ಕರ್ಕೊಂಡು ಅವರ ಮನೆಗೆ ಹೋಗ್ತಾರೆ. ಮನೆಗೆ ಬಂದಿದ್ದ ತಕ್ಷಣ ಅಲ್ಲಿರುವ ಬೋರ್ಡ್ ಅಲ್ಲಿ ಒಂದು ಸಮ್ ಅನ್ನ ಬರ್ದಿಟ್ಟು ಇದನ್ನ ಸಾಲ್ವ್ ಮಾಡು ಅಂತ ಹೇಳ್ತಾರೆ ಹೀರೋಗೆ. ಯಾಕೆಂದ್ರೆ ನಮ್ಮ ಹೀರೋ ಏನಾದ್ರೂ ಟ್ರಿಕ್ ಅನ್ನು ಯೂಸ್ ಮಾಡಿ ಫೇಕ್ ಆಗಿ ಆ ಆನ್ಸರ್ ಅನ್ನ ಕಂಡಿಡಿದು ಬರ್ದಿಟ್ಟಿದ್ರೆ ಅದಕ್ಕಾಗಿನೇ ಅವರ ಕಣ್ ಮುಂದೆನೆ ಅವನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ ಈ ರೀತಿಯ ಒಂದು ಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಹೀರೋ ನಿಜಕ್ಕೂ ಜೀನಿಯಸ್ ಅಲ್ವಾ. ಸೊ ಅಸಾಲ್ಟ್ ಆಗಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ತೋರಿಸ್ತಾನೆ. ಸೊ ಇದನ್ನು ನೋಡಿ ಪ್ರೊಫೆಸರ್ ತುಂಬಾನೇ ಶಾಕ್ ಆಗ್ತಾರೆ. ಇಂತಹದೊಂದು ಜೀನಿಯಸ್ ಅನ್ನ ನಾನು ನನ್ನ ಲೈಫ್ ಅಲ್ಲಿ ನೋಡೇ ಇಲ್ಲ ಅಂತ ಹೇಳಿ ಹೀರೋವನ್ನ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಇವಾಗ ನಮ್ಮ ಹೀರೋ ನೆಕ್ಸ್ಟ್ ಥೆರಪಿ ಕ್ಲಾಸ್ಗೆ ಹೋಗ್ಬೇಕಾಗಿರುತ್ತೆ. ನಾಳೆಗೆನೆ ಆ ಕ್ಲಾಸ್ ಇರ್ತಿದೆ ಅಂತ ಪ್ರೊಫೆಸರ್ ಹೇಳ್ಬೇಕಾದ್ರೆ ನಮ್ಮ ಹೀರೋ ತಕ್ಷಣವೇ ಅವನ ಮನೆಗೆ ಹೋಗಿ ಆ ಥೆರಪಿಸ್ಟ್ ಬಗ್ಗೆ ಎಲ್ಲವನ್ನು ಓದಿ ತಿಳ್ಕೊತಿರ್ತಾನೆ. ಅಂದ್ರೆ ಆ ಥೆರಪಿಸ್ಟ್ ಅವರು ಒಂದು ಬುಕ್ ಅನ್ನು ಬರ್ದಿರ್ತಾರೆ. ಅದನ್ನ ಓದ್ಬೇಕಾದ್ರೇನೆ ಅವರು ಎಂತಹ ವ್ಯಕ್ತಿ, ಅವರ ಮೂಡ್ ಸ್ವಿಂಗ್ಸ್ ಏನು, ಅವರ ವೀಕ್ನೆಸ್ ಏನು, ಅವರ ಪ್ಲಸ್ ಏನು ಅಂತ ಎಲ್ಲವನ್ನು ತಿಳ್ಕೊತಾನೆ. ಇವಾಗ ಅದೇ ತರ ನೆಕ್ಸ್ಟ್ ದಿನ ಆಗುತ್ತೆ, ಆ ಥೆರಪಿ ಟ್ರೀಟ್ಮೆಂಟ್ ಅನ್ನ ಅಟೆಂಡ್ ಮಾಡ್ತಾನೆ. ಆದ್ರೆ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋ ತುಂಬಾನೇ ಆಟಿಟ್ಯೂಡ್ ಆಗಿ ಕೂತಿರ್ತಾನೆ. ಯಾಕೆಂದ್ರೆ ಅವನು ಅವರ ಬಗ್ಗೆ ಚೆನ್ನಾಗಿ ಓದಿ ಎಲ್ಲವನ್ನು ತಿಳ್ಕೊಬಿಟ್ಟಿದ್ದಾನೆ. ಅವ್ರು ಹೇಗೆ ಕ್ವಶನ್ ಮಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಅವರ ಮೈನಸ್ ಏನು ಪ್ಲಸ್ ಏನು ಅಂತ ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ಆದ್ರಿಂದ ಆ ಥೆರಪಿಸ್ಟ್ ಅವರು ಕ್ವಶನ್ ಅನ್ನ ಮಾಡೋದಕ್ಕೂ ಮುಂಚೆ ಅವರ ಹತ್ರ ನಮ್ಮ ಹೀರೋ ಕ್ವಶನ್ಸ್ ಅನ್ನ ಮಾಡ್ತಿರ್ತಾನೆ. ನೀವು ಯಾರು, ಏನು, ನಿಮಗೆ ಏನೆಲ್ಲ ಇಷ್ಟ, ಏನು ನಿಮ್ಮ ಪ್ಲಸ್, ಏನು ನಿಮ್ಮ ಮೈನಸ್ ಅಂತ ಎಲ್ಲವೂ ನನಗೆ ಗೊತ್ತು. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ನಿಮಗೆ ಹುಡುಗಿರನ್ನ ಇಷ್ಟವಾಗಲ್ಲ, ಹುಡುಗರನ್ನೇ ಇಷ್ಟ ಆಗೋದು ಅಲ್ವಾ ಅಂತೆಲ್ಲ ಹೇಳ್ಬೇಕಾದ್ರೆ ಥೆರಪಿಸ್ಟ್ ಅವರಿಗೇನೆ ಇವಾಗ ಶೇಮ್ ಆಗ್ಬಿಡುತ್ತೆ ಅಲ್ವಾ. ಸೊ ಅವರು ತುಂಬಾನೇ ಟೆನ್ಷನ್ ಆಗಿ ನಮ್ಮ ಹೀರೋವನ್ನ ಕಂಟ್ರೋಲ್ ಮಾಡೋಕೆ ಆಗದೆ ಅವರು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಇದನ್ನು ನೋಡಿದ ಪ್ರೊಫೆಸರ್ಗೆ ಏನೂ ಅರ್ಥವಾಗ್ತಿಲ್ಲ. ಏನಾಯ್ತು ಅಂತ ಕೇಳ್ಬೇಕಾದ್ರೆ, ಇವನೆಲ್ಲ ಒಬ್ಬ ಮನುಷ್ಯನ, ಇವನಿಗೆಲ್ಲ ನಾನು ಥೆರಪಿ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಆಗೋದಿಲ್ಲ, ಸುಮ್ನೆ ಮರ್ಯಾದಿಂದ ಇವನನ್ನ ಓಡಿಸ್ಬಿಡಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ಇವಾಗ ನೆಕ್ಸ್ಟ್ ಹಿಪ್ನೋಟೈಸ್ ಅನ್ನ ಮಾಡುವ ಥೆರಪಿಸ್ಟ್ ಹತ್ರ ನಮ್ಮ ಹುಡುಗನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲವೇ ನಮ್ಮ ಹೀರೋ ಎಲ್ಲವನ್ನು ತಿಳ್ಕೊಂಡಿರ್ತಾನೆ. ಆದ್ರಿಂದ ಆ ಥೆರಪಿಸ್ಟ್ ಹತ್ರನು ನಮ್ಮ ಹೀರೋ ಹಿಪ್ನೋಟೈಸ್ ಆಗದೆ ಮೇಂಟೈನ್ ಮಾಡ್ಕೊತಾನೆ. ಅದು ಮಾತ್ರ ಇಲ್ಲ, ರಿಟರ್ನ್ ಅವರಿಗೇನೆ ಉರಿಯೋ ರೀತಿ ಏನೇನು ಮಾತಾಡ್ಬೇಕಾದ್ರೆ ಆ ಹಿಪ್ನೋಟೈಸ್ ಥೆರಪಿಸ್ಟ್ ತುಂಬಾನೇ ಟೆನ್ಷನ್ ಆಗಿ ನಮ್ಮ ಹೀರೋಗೆ ಬೈದು ಅಲ್ಲಿಂದ ಕಳಿಸ್ತಾರೆ. ಇವಾಗ್ಲೇನೆ ಪ್ರೊಫೆಸರ್ ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋವನ್ನ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ. ಆದ್ರಿಂದ ಪ್ರೊಫೆಸರ್ ಒಂದು ಡಿಸಿಷನ್ ಅನ್ನು ತಗೊಂಡು ಅವರ ಹಳೆ ಫ್ರೆಂಡ್ ಅನ್ನು ನೋಡೋದಕ್ಕಾಗಿ ಹೋಗ್ತಾರೆ. ಅಂದ್ರೆ ಅವರು ಒಬ್ಬರು ಥೆರಪಿಸ್ಟೇ. ಅಂದ್ರೆ ಈ ಪ್ರೊಫೆಸರ್ ಕಾಲೇಜ್ ಓದುತ್ತಿರ್ಬೇಕಾದ್ರೆ ಆ ಥೆರಪಿಸ್ಟ್ ಅವರು ರೂಮ್ಮೇಟ್ ಆಗಿ ಇದ್ದಿದ್ದಾರೆ. ಇವಾಗ ಆ ಥೆರಪಿಸ್ಟ್ ಅವರು ಒಂದು ಕಾಲೇಜಲ್ಲಿ ಸೈಕಾಲಜಿ ಪ್ರೊಫೆಸರ್ ಆಗಿ ಇರ್ತಿದ್ದಾರೆ. ಅವರನ್ನ ಪ್ರೊಫೆಸರ್ ಅಲೋನ್ ಆಗಿ ಮೀಟ್ ಮಾಡಿ, ಈ ರೀತಿ ಒಬ್ಬ ಹುಡುಗ ನನಗೆ ಸಿಕ್ಕಿದ್ದಾನೆ, ಅವನು ತುಂಬಾನೇ ಜೀನಿಯಸ್, ಅವನೊಬ್ಬ ರೇರ್ ಜೆಮ್, ಅವನ ಟ್ಯಾಲೆಂಟ್ ಬಗ್ಗೆ ಅವನಿಗೇನೆ ಗೊತ್ತಾಗ್ತಿಲ್ಲ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಇಂಡಿಯಾದಿಂದ ಶ್ರೀನಿವಾಸ ರಾಮಾನುಜಂ ಬಂದಿದ್ರಲ್ಲ, ಒಬ್ರು ದೊಡ್ಡ ಮ್ಯಾಥಮೆಟಿಷಿಯನ್ ಇರ್ತಿದ್ರಲ್ಲ, ಅವರ ರೀತಿನೇ ಈ ಹುಡುಗ ಕೂಡ ತುಂಬಾನೇ ಬುದ್ಧಿವಂತ, ತುಂಬಾನೇ ಜೀನಿಯಸ್ ಮ್ಯಾಥ್ಸ್ ಅಲ್ಲಿ. ಆದ್ರೆ ಅವನನ್ನು ಯಾವ ಥೆರಪಿಸ್ಟ್ ಕೈಯಲ್ಲೂ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಿಲ್ಲ. ಅವನಿಗೆ ಈ ರೀತಿ ಕೋರ್ಟ್ ಕೇಸ್ ಅಂತ ಒಂದು ಪ್ರಾಬ್ಲಮ್ ಇರ್ತಿದೆ. ಆದ್ರಿಂದ ನೀನು ನನಗೆ ಹೆಲ್ಪ್ ಮಾಡಿ ಅವನನ್ನ ಕಂಟ್ರೋಲ್ಗೆ ತಗೊಂಡ್ ಬರ್ಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಥೆರಪಿಸ್ಟ್ ಅದಕ್ಕೆ ಸರಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಹೋಗೋದಕ್ಕೂ ಮುಂಚೆ ಪ್ರೊಫೆಸರ್ ಏನಂತ ಹೇಳ್ತಾರೆ ಅಂದ್ರೆ, ನೀನು ಅನ್ಕೊಳ್ಳೋ ರೀತಿ ಇವನೇನು ನಾರ್ಮಲ್ ಕಿಡ್ ಇಲ್ಲ, ತುಂಬಾನೇ ಬ್ರಿಲಿಯಂಟ್, ಅರ್ಥ ಮಾಡ್ಕೋ ಅಂತ ಹೇಳಿ ಹೋಗ್ತಾರೆ. ಅದೇ ತರ ನೆಕ್ಸ್ಟ್ ದಿನ ಥೆರಪಿಸ್ಟ್ ನಮ್ಮ ಹೀರೋವನ್ನ ಕರೀತಾರೆ ಟ್ರೀಟ್ಮೆಂಟ್ ಗೆ. ನಮ್ಮ ಹೀರೋನು ಒಳಗಡೆ ಬಂದು ಕೂರ್ತಾನೆ, ಸುತ್ತಮುತ್ತ ನೋಡ್ತಾನೆ. ಆ ಥೆರಪಿಸ್ಟ್ ಅವರು ಸೈಲೆಂಟ್ ಆಗಿ ಕೂತು ನಮ್ಮ ಹೀರೋವನ್ನೇ ವಾಚ್ ಮಾಡ್ತಿರ್ತಾರೆ. ಏನನ್ನು ಮಾತಾಡ್ತಿಲ್ಲ. ಆದ್ರೆ ನಮ್ಮ ಹೀರೋವನ್ನ ನೋಡಿದ್ರೆ ಬಾಯಿಗೆ ಒಂದು ಸಿಗರೇಟ್ ಅನ್ನ ಇಟ್ಬಿಟ್ಟು ಸುತ್ತಮುತ್ತ ಇರುವ ಬುಕ್ಸ್ ಎಲ್ಲವನ್ನು ನೋಡ್ಬಿಟ್ಟು, ಓ ನೀವು ಬುಕ್ಸ್ ಅನ್ನ ಸೇಲ್ ಮಾಡೋರಾ ಅಂತ ನಿಧಾನಕ್ಕೆ ನಮ್ಮ ಥೆರಪಿಸ್ಟ್ ಅನ್ನ ಕಿಂಡಲ್ ಮಾಡೋದಕ್ಕೆ ಶುರು ಮಾಡ್ತಾನೆ ಹುಡುಗ. ಆದ್ರೆ ನಮ್ಮ ಥೆರಪಿಸ್ಟ್ ಹಾಗೆ ಸೈಲೆಂಟ್ ಆಗಿ ಕೂತಿರ್ತಾರೆ. ನಮ್ಮ ಹೀರೋ ಕೆಲವು ಕ್ವಶನ್ಸ್ ಗೆ ಹಾಗೆ ತಾಳ್ಮೆಯಿಂದಾನೆ ಉತ್ತರವನ್ನು ಕೊಡ್ತಿರ್ತಾರೆ. ನಮ್ಮ ಹೀರೋ ಯಾವ ರೀತಿ ಅನ್ನೋದನ್ನ ಅನಲೈಸ್ ಮಾಡ್ತಿರ್ತಾರೆ. ನಮ್ಮ ಹೀರೋನು ಇನ್ನವೇ ಆ ಥೆರಪಿಸ್ಟ್ ಗೆ ಉಳಿಸ್ಬೇಕು ಅಂತ ಸುತ್ತಮುತ್ತ ನೋಡ್ಬೇಕಾದ್ರೆ ಅಲ್ಲಿ ಒಂದು ಡ್ರಾಯಿಂಗ್ ಇರುತ್ತೆ. ಅದನ್ನ ನೋಡಿ ಏನಿದ್ದು ಡ್ರಾಯಿಂಗ್ ಇಷ್ಟೊಂದು ಕೆಡದಾಗಿರ್ತಿದೆಯಲ್ಲ ಅಂತ ಉಳಿಸ್ಬೇಕಾದ್ರೆ ಅದಕ್ಕೆ ಥೆರಪಿಸ್ಟ್ ಅದನ್ನ ನಾನು ನನ್ನ ಹೆಂಡತಿಯ ನೆನಪಾಗಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಇದನ್ನ ನೋಡ್ಬೇಕಾದ್ರೆ ಯಾರನ್ನು ಸಮುದ್ರದ ಒಳಗಡೆ ತಳ್ಳಿ ಬಿಡೋ ರೀತಿ ಕಾಣ್ತಿದೆಯಲ್ಲ, ಏನು ಥೆರಪಿಸ್ಟ್ ನಿಮ್ಮ ಹೆಂಡತಿಯನ್ನ ನೀವೇ ಕೊಂದ್ಬಿಟ್ರಾ ಸಮುದ್ರಕ್ಕೆ ತಳ್ಳಿ ಅಂತ ಕೇಳಿದ ತಕ್ಷಣವೇ ಇವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಹಾಗೆ ನಮ್ಮ ಹೀರೋವನ್ನ
ಕತ್ತನ್ನ ಹಿಡಿದು, ಇಲ್ಲಿ ನೋಡು, ಯಾವಾಗ್ಲೂ ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಮಾತ್ರ ನೀನು ಮಾತಾಡಬೇಡ, ಆ ರೀತಿ ಏನಾದ್ರು ಮಾತಾಡಿದ್ರೆ ಅಷ್ಟೇ ಖಂಡಿತ ನಿನ್ನನ್ನ ನಾನು ಕೊಂದ್ಬಿಡ್ತೀನಿ ಅಂತ ಹೇಳಿ ಹೆದರ್ಸ್ಬೇಕಾದ್ರೆ ಇದೇನೆ ನಮ್ಮ ಹೀರೋಗೂ ಬೇಕಾಗಿದ್ದು. ಅಷ್ಟೇ ತುಂಬಾನೇ ಖುಷಿಯಾಗಿ ಜಾಲಿಯಾಗಿ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಸೊ ಇದನ್ನು ನೋಡಿದ ಪ್ರೊಫೆಸರುವೆ, ಓ ಓಕೆ, ಈ ಥೆರಪಿಸ್ಟ್ ಅವರ ಕೈಯಲ್ಲಿ ಇವನನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ಲಿಲ್ಲ ಅನ್ಸುತ್ತೆ ಅಂತ ಅನ್ಕೊಂಡು ಒಳಗಡೆ ಬಂದು ಥೆರಪಿಸ್ಟ್ ಅವರ ಹತ್ರ ನನ್ನನ್ನ ಕ್ಷಮಿಸ್ಬಿಡು, ಅವನು ನಿನಗೂ ಕಷ್ಟವನ್ನ ಕೊಟ್ಟಿರ್ತಾನೆ ಅಂತ ನನಗೆ ಗೊತ್ತಾಗ್ತಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಥೆರಪಿಸ್ಟ್, ನಾಳೆಯಿಂದ ಅವನನ್ನ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಗೆ ಮಾತ್ರ ಬರೋದಕ್ಕೆ ಹೇಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಥೆರಪಿಸ್ಟ್ ಅವರಿಗೆ ಹೇಗಾದ್ರೂ ನಮ್ಮ ಹೀರೋವನ್ನ ಚೇಂಜ್ ಮಾಡ್ಬೇಕು ಅನ್ನೋದೇ ಆಸೆ ಆಗ್ಬಿಟ್ಟಿದೆ. ಹಾಗೆ ಕಟ್ ಮಾಡಿದ್ರೆ ಸ್ಕೈಲರ್ ಹುಡುಗಿನ ತೋರಿಸ್ತಾರೆ. ಅದೇ ಈ ಹುಡುಗಿಯನ್ನ ತಾನೇ ಬಾರಲ್ಲಿ ನಮ್ಮ ಹೀರೋ ಪಿಕಪ್ ಮಾಡಿರ್ತಾನೆ. ಸೊ ಇವಾಗ ಹುಡುಗಿ ಜೊತೆ ಡೇಟಿಂಗ್ ಎಲ್ಲ ಬರೋದಕ್ಕೆ ಶುರು ಮಾಡಿರ್ತಾನೆ. ಆ ಹುಡುಗಿನ ತುಂಬಾನೇ ದೊಡ್ಡ ರಿಚ್ ಫ್ಯಾಮಿಲಿಯನ್ನ ಸೇರಿದವಳು, ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದುತ್ತಿರುವ ಹುಡುಗಿ. ಆದ್ರೆ ನಮ್ಮ ಹೀರೋ ಹಾಗೆ ಅದಕ್ಕೆ ಆಪೋಸಿಟ್ ಅಲ್ವಾ. ಆದ್ರೆ ಅವನ ಬಗ್ಗೆ ಏನು ನಾವು ಹುಡುಗಿ ಹತ್ರ ತೋರಿಸ್ಕೊಳ್ಳೋದಿಲ್ಲ. ಹಾಗೆ ಇಬ್ಬರು ನಿಧಾನಕ್ಕೆ ಕ್ಲೋಸ್ ಆಗ್ತಿರ್ತಾರೆ. ಇವಾಗ ನೆಕ್ಸ್ಟ್ ದಿನ ಮತ್ತೆ ಥೆರಪಿ ಸೆಕ್ಷನ್ ಬರುತ್ತೆ. ನಮ್ಮ ಹೀರೋ ಥೆರಪಿಸ್ಟ್ ಅನ್ನ ನೋಡೋದಕ್ಕಾಗಿ ಬರ್ತಾನೆ. ತಕ್ಷಣ ಥೆರಪಿಸ್ಟ್ ನಮ್ಮ ಹೀರೋವನ್ನ ಹೊರಗಡೆ ಪಾರ್ಕಿಗೆ ಕರ್ಕೊಂಡು ಬಂದು ಅವನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿನ್ನ ಹತ್ರ ತುಂಬಾನೇ ಜೋರಾಗಿ ಕೋಪದಿಂದ ಬಿಹೇವ್ ಮಾಡಿದ್ದು ತಪ್ಪು, ಆ ರೀತಿ ನಾನು ಮಾಡಿರಬಾರ್ದಾಗಿತ್ತು. ಆದ್ರೆ ಆವಾಗ್ಲೇನೆ ನಾನು ಒಂದು ವಿಷಯವನ್ನ ರಿಯಲೈಸ್ ಮಾಡಿದೆ. ಏನು ಅಂದ್ರೆ ನೀನೊಬ್ಬ ಚಿಕ್ಕ ಹುಡುಗ, ಚಿಕ್ಕ ಮಕ್ಕಳು ಅವರು ಮಾತಾಡೋದೇನು ಮಾಡೋದು ಏನು ಅಂತ ಗೊತ್ತಿಲ್ಲದೇನೆ ಒಂದು ವಿಷಯವನ್ನ ಮಾಡ್ತಿರ್ತಾರೆ ಅಲ್ವಾ. ಆ ರೀತಿನೇ ನೀನು ಕೂಡ, ನೀನು ಮಾತಾಡೋದು ಏನು, ನೀನು ಮಾಡ್ತಿರೋದು ಏನು ಅಂತ ನಿನಗೇನೆ ಗೊತ್ತಾಗ್ತಿಲ್ಲ. ಇನ್ನ ಹೇಳ್ಬೇಕು ಅಂದ್ರೆ ನಿನ್ನ ನಿಜವಾದ ಕ್ಯಾರೆಕ್ಟರ್ ನ ಒಂದು ಬುಕ್ಕಿನ ಹಿಂದೆ ಹೌಸಿಟ್ಟಿದೀಯಾ. ಆದ್ರೆ ಬುಕ್ಸ್ ಗಳನ್ನ ಓದೋದ್ರಿಂದ ಬುಕ್ಸ್ ಅಲ್ಲಿ ಏನೆಲ್ಲ ಇರುತ್ತೋ ಅದನ್ನ ನೀನು ಹೊರಗಡೆ ತೋರಿಸ್ಕೊತಿದೀಯಾ. ಇನ್ನ ಚೆನ್ನಾಗಿ ಹೇಳ್ಬೇಕು ಅಂದ್ರೆ ನಿನಗೆ ಲವ್ ಬಗ್ಗೆ ಗೊತ್ತಿದ್ರು ಕೂಡ ಅದುವೇ ಬುಕ್ ಅಲ್ಲಿ ಏನಂತ ಬರ್ದಿದ್ಯೋ ಅದು ಮಾತ್ರವೇ ನಿನಗೆ ಗೊತ್ತಿದೆ. ನಿಜ ಏನು ಅಂದ್ರೆ ಬುಕ್ಸ್ ಅಲ್ಲಿ ನೀನು ಎಲ್ಲವನ್ನು ಓದಿ ತಿಳ್ಕೊಬಹುದು, ಆದ್ರೆ ಅದಕ್ಕಾದ ಫೀಲಿಂಗ್ಸ್ ಅನ್ನ ನೀನು ನಿಜದಲ್ಲಿ ಮಾತ್ರವೇ ಎಂಜಾಯ್ ಮಾಡೋದಕ್ಕೆ ಆಗುತ್ತೆ. ನೀನು ಲೈಫ್ ಬಗ್ಗೆ ಒಂದು ಬುಕ್ ಅನ್ನು ಓದುತ್ತಿದ್ಯಾ ಅಂತ ಇಟ್ಕೋ, ಆದ್ರೆ ನೀನು ಬದುಕಿ ನೋಡಿದ್ರೆ ಮಾತ್ರವೇ ಲೈಫಿನ ಅರ್ಥ ಏನು ಅನ್ನೋದು ನಿನಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸುಮ್ನೆ ಬುಕ್ ಅಲ್ಲಿ ಓದುವ ಮುಖಾಂತರ ಎಲ್ಲವೇ ನಿನಗೆ ಸಿಕ್ಬಿಡಲ್ಲ, ಎಲ್ಲವೇ ಗೊತ್ತಾಗ್ಬಿಡಲ್ಲ. ಜಸ್ಟ್ ನೀನು ಓದೋದ್ರ ಮುಖಾಂತರವೇ ಬದುಕ್ತಿದೀಯಾ. ಇನ್ನ ರಿಯಲ್ ಲೈಫ್ ಗೆ ನೀನು ಬಂದೇ ಇಲ್ಲ. ಎಲ್ಲರನ್ನು ಏಮರ್ಸ್ತಿದ್ಯಾ, ನಿನ್ನ ನೀನೇ ಏಮರ್ಸ್ಕೋತಿದ್ಯಾ. ಅಕಸ್ಮಾತ್ ನಿಜವಾಗ್ಲೂ ನೀನು ಯಾರನ್ನಾದ್ರೂ ಲವ್ ಮಾಡಿದ್ರು ಕೂಡ ಬುಕ್ ಅಲ್ಲಿ ಯಾವ ರೀತಿ ಇರ್ತಿತ್ತೋ ಆ ರೀತಿನೇ ನೀನು ಅವರನ್ನ ಲವ್ ಮಾಡ್ತಿರ್ತೀಯ. ಸೊ ನಿಜವಾದ ಜಾಯ್, ನಿಜವಾದ ಫೀಲಿಂಗ್ಸ್ ಯಾವುದನ್ನು ಬುಕ್ ಇಂದ ನೀನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಹೌದು, ನೀನು ನನ್ನ ಹತ್ರ ನನ್ನ ವೈಫ್ ಬಗ್ಗೆ ಮಾತಾಡಿದಾಗ ನನಗೆ ತುಂಬಾನೇ ಕೋಪ ಬಂತು. ಯಾಕೆಂದ್ರೆ ನನ್ನ ವೈಫ್ ಗೆ ಸಡನ್ ಆಗಿ ಕ್ಯಾನ್ಸರ್ ಬಂದ್ಬಿಡ್ತು. ಅವಳು ಸಾಯೋಕ್ಕೂ ಮುಂಚೆ 2 ತಿಂಗಳು ಹಾಸ್ಪಿಟಲ್ ಅಲ್ಲಿ ನನ್ನ ಕೈಯನ್ನ ಮಾತ್ರವೇ ಹಿಡಿದಿದ್ಲು. ನಿಧಾನಕ್ಕೆ ಅವಳು ನನ್ನ ಕೈಯಲ್ಲಿ ಅವಳು ಸತ್ತಿದ್ದು. ಸೊ ಆ ನೋವಿನ ಬಗ್ಗೆ ನೀನು ಯಾವುದೇ ಬುಕ್ಕಲ್ಲೂ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅನುಭವಿಸೋದಕ್ಕೂ ಆಗೋದಿಲ್ಲ. ಸೊ ಅದು ನಿಜ ಲೈಫ್ ಅಲ್ಲಿ ಫೀಲ್ ಮಾಡಿದ್ರೆ ಮಾತ್ರವೇ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಆ ಮಟ್ಟಿಗೆ ನನ್ನ ಹೆಂಡತಿಯನ್ನ ನಾನು ಅಷ್ಟು ಲವ್ ಮಾಡ್ದೆ ಅಂತ ಹೇಳ್ಬಿಟ್ಟು ನಮ್ಮ ಹೀರೋವನ ಕಣ್ಣನ್ನ ನೋಡಿ, ನಿನ್ನ ಹತ್ರ ಅಷ್ಟೊಂದು ಕಾನ್ಫಿಡೆನ್ಸ್, ಅಷ್ಟೊಂದು ಇಂಟೆಲಿಜೆನ್ಸ್ ಅನ್ನ ನಾನು ನೋಡ್ತಿಲ್ಲ. ನಿನ್ನ ಒಳಗಡೆ ಒಂದು ಆರೋಗಂಟ್ ಆದ ಭಯ ಪಡುವ ಒಬ್ಬ ಚಿಕ್ಕ ಹುಡುಗನನ್ನೇ ನಾನು ನೋಡ್ತಿದ್ದೀನಿ. ಹೌದು, ನನಗೆ ಅರ್ಥವಾಗ್ತಿದೆ, ನೀನು ಆರ್ಫನೇಜ್ ಅಲ್ಲೇ ಬೆಳೆದಿದ್ದು, ಅಲ್ಲಿ ತುಂಬಾನೇ ನೀನು ಟಾರ್ಚರ್ ಗಳನ್ನ ಅನುಭವಿಸಿದೀಯಾ. ಆದ್ರೆ ಯಾವುದೇ ತರದ ಬುಕ್ ಅಲ್ಲೂ ಆ ರೀತಿಯ ಫೀಲಿಂಗ್ಸ್ ಅನ್ನ ನೀನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಫೀಲ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ನೀನು ಯಾರು ಅನ್ನೋದನ್ನ ಬುಕ್ ಇಂದ ನಾವು ಓದಿ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿಜ ಲೈಫ್ ಅಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡಿದ್ರೆ ಮಾತ್ರವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಅವರ ಪಾಡಿಗೆ ಎದ್ದು ಹೋಗ್ಬಿಡ್ತಾರೆ ಥೆರಪಿಸ್ಟ್. ಸೊ ಇವಾಗ ಇವರು ಮಾತಾಡಿದ ವಿಷಯ ಎಲ್ಲವೇ ನಮ್ಮ ಹೀರೋವನ ಮನಸ್ಸಿನಲ್ಲಿ ಒಂದು ಸಂಚಲನವನ್ನ ಉಂಟು ಮಾಡುತ್ತೆ. ಆದ್ರೂ ನಮ್ಮ ಹೀರೋವನ ಒಳಗಡೆ ಇರುವ ಈಗೋ ಮಾತ್ರ ಕಡಿಮೆ ಆಗಿರಲ್ಲ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ನಮ್ಮ ಹೀರೋ ಏನಾದ್ರೂ ಕೆಲಸವನ್ನ ಮಾಡ್ಲೇಬೇಕಲ್ವಾ, ಆದ್ರಿಂದ ಅವನ ಫ್ರೆಂಡ್ ಜೊತೆ ಸೇರಿ ಒಂದು ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಹೋಗ್ತಾನೆ. ನಂತರ ಅವತ್ತು ರಾತ್ರಿ ನಮ್ಮ ಹೀರೋ ಸ್ಕೈಲರ್ ಹುಡುಗಿನ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ ಅಲ್ವಾ, ಆದ್ರಿಂದ ಅವಳಿಗೆ ಫೋನ್ ಮಾಡಿ ಮಾತಾಡೋಣ ಅಂತ ಟ್ರೈ ಮಾಡ್ತಾನೆ. ಆ ಕಡೆ ಆ ಹುಡುಗಿ ಕಾಲ್ ಅನ್ನ ಅಟೆಂಡ್ ಮಾಡಿದ ತಕ್ಷಣ ಈ ಕಡೆ ನಮ್ಮ ಹೀರೋಗೆ ಆ ಹುಡುಗಿ ಜೊತೆ ಮಾತಾಡೋದಕ್ಕೆ ಧೈರ್ಯವಿಲ್ಲದೆ ಫೋನ್ ಅನ್ನ ಕಟ್ ಮಾಡ್ಬಿಟ್ಟು ರಿಟರ್ನ್ ಬಂದ್ಬಿಡ್ತಾನೆ. ಇವಾಗ ನೆಕ್ಸ್ಟ್ ಸೆಕ್ಷನ್ ಬರುತ್ತೆ. ನಮ್ಮ ಹೀರೋ ಆ ಪ್ರೊಫೆಸರ್ ಜೊತೆ ಏನನ್ನು ಮಾತಾಡದೆ ಹಾಗೆ ಸೈಲೆಂಟ್ ಆಗಿರ್ತಾನೆ. ಅಂದ್ರೆ ನಮ್ಮ ಥೆರಪಿಸ್ಟ್ ಹತ್ರ. ಆ ಥೆರಪಿಸ್ಟ್ ಅವರು ಏನನ್ನು ಮಾತಾಡದೆ ಹಾಗೆ ಸೈಲೆಂಟ್ ಆಗಿ ನಮ್ಮ ಹೀರೋವನ್ನೇ ವಾಚ್ ಮಾಡ್ತಿರ್ತಾರೆ. ಹಾಗೆ ಟೈಮ್ ಕಳಿತಾನೆ ಇರುತ್ತೆ. ತುಂಬಾ ಹೊತ್ತು ಆದ್ರೂ ಇವರಿಬ್ಬರು ಮಾತಾಡ್ಕೊಳ್ಳೋದೇ ಇಲ್ಲ. ಇವನ್ನೆಲ್ಲ ನೋಟ್ ಮಾಡಿದ ಪ್ರೊಫೆಸರ್ ನಮ್ಮ ಥೆರಪಿಸ್ಟ್ ಹತ್ರ, ಏನು ತುಂಬಾ ಹೊತ್ತು ಆದ್ರೂ ನೀವಿಬ್ಬರು ಮಾತಾಡ್ಕೊಳ್ಳೇ ಇಲ್ವಲ್ಲ, ಒಬ್ಬರಿಗೊಬ್ಬರು ನೋಡ್ಕೊತಿದ್ದೀರಾ ಅಷ್ಟೇ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಥೆರಪಿಸ್ಟ್, ಹೌದು ಹಾಗೆ ಅಂತಾನೆ ಇಟ್ಕೋ, ಆದ್ರೆ ಯಾವುದೇ ಕಾರಣಕ್ಕೂ ಫಸ್ಟ್ ನಾನು ಅವನ ಜೊತೆ ಮಾತಾಡೋದಿಲ್ಲ, ಅದನ್ನ ಮಾತ್ರ ನೆನ್ಪಿಟ್ಕೋ ಅಂತ ಹೇಳಿ ಕಳಿಸ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಆ ಪ್ರೊಫೆಸರ್ ಜೊತೆ ಸೇರಿ ಮ್ಯಾಥ್ಸ್ ರಿಸರ್ಚ್ ಗೆ ತುಂಬಾನೇ ಸಪೋರ್ಟ್ ಮಾಡ್ತಿರ್ತಾನೆ. ಹೆಲ್ಪ್ಫುಲ್ ಆಗಿ ಕೆಲಸಗಳನ್ನ ಮಾಡಿಕೊಡ್ತಿರ್ತಾನೆ. ಕಂಡುಹಿಡಿಯೋದಕ್ಕೆ ಆಗದೆ ಇರುವ ತುಂಬಾ ವಿಷಯಗಳನ್ನ ಕಂಡುಹಿಡಿತಾನೆ ಅನ್ಸುತ್ತೆ. ಇವನ್ನೆಲ್ಲ ನೋಡಿ ಪ್ರೊಫೆಸರ್ ತುಂಬಾನೇ ಶಾಕ್ ಆಗ್ತಾರೆ. ಕಟ್ ಮಾಡಿದ್ರೆ ಇವಾಗ ನಮ್ಮ ಹೀರೋಗೆ 4ನೇ ಸೆಕ್ಷನ್. ಇವಾಗ ಫೈನಲ್ ಆಗಿ ನಮ್ಮ ಹೀರೋ ಅವನ ಸೈಲೆನ್ಸ್ ಇಂದ ಹೊರಗಡೆ ಬರ್ತಾನೆ. ಅಂದ್ರೆ ಥೆರಪಿಸ್ಟ್ ಜೊತೆ ಅವನು ಫಸ್ಟ್ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ ನಾನೇ ತಾನೇ ಫಸ್ಟ್ ಮಾತಾಡ್ಬೇಕು ಅಂತ ನೀವು ಅನ್ಕೋತಿದ್ರಿ, ಸರಿ ಓಕೆ, ನನ್ನ ಹತ್ರ ನೀವು ಏನನ್ನ ಕ್ವಶನ್ ಮಾಡ್ಬೇಕು ಅನ್ಕೋತಿರೋ ಕೇಳಿ, ನಾನು ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ ತಕ್ಷಣ
ನಮ್ಮ ಥೆರಪಿಸ್ಟ್ ಹಾಗಾದ್ರೆ ನಿನ್ನ ಲವ್ ಬಗ್ಗೆ ಹೇಳು ನೀನು ಅಂತ ಕೇಳ್ತಾರೆ. ನನಗೆ ಒಂದು ಹುಡುಗಿಯನ್ನು ತುಂಬಾನೇ ಇಷ್ಟವಾಗುತ್ತೆ. ಆ ಹುಡುಗಿಯ ಹೆಸರು ಸ್ಕೈಲರ್. ಅವಳು ಬೇರೆ ಹುಡುಗಿಯರ ರೀತಿ ಇಲ್ಲ, ಅವಳು ಸ್ವಲ್ಪ ಡಿಫ್ರೆಂಟ್. ಆದ್ರೆ ನನ್ನ ಬಗ್ಗೆ ನಾನು ಅವಳ ಹತ್ರ ಏನನ್ನು ಹೇಳ್ಕೊಂಡಿಲ್ಲ. ಅವಳ ಹತ್ರ ಫೋನ್ ಅಲ್ಲಿ ಮಾತಾಡೋದಕ್ಕೆ ಕೂಡ ನನಗೆ ಒಂದು ರೀತಿ ಇರುತ್ತೆ. ಯಾಕೆಂದ್ರೆ ನನ್ನ ಬಗ್ಗೆ ಅವಳಿಗೆ ಜಾಸ್ತಿ ಗೊತ್ತಾಗ್ಬಿಟ್ರೆ ಎಲ್ಲಿ ನನ್ನನ್ನ ಬಿಟ್ಟು ದೂರ ಹೋಗ್ಬಿಡ್ತಾಳೋ ಅಂತ ನನಗೆ ಭಯ. ಅದು ಮಾತ್ರ ಇಲ್ಲ, ನಾನೊಬ್ಬ ಅನಾಥ ಹುಡುಗ ಅಂತ ಗೊತ್ತಾದ್ರೂ ಕೂಡ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾಳೆ ಅಲ್ವಾ, ನನ್ನ ಜೊತೆ ಮಾತಾಡೋದನ್ನ ಕೂಡ ಬಿಟ್ಬಿಡ್ತಾಳೆ ಅಲ್ವಾ ಅಂತ ನನಗೆ ಭಯ ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ಥೆರಪಿಸ್ಟ್ ಇಲ್ಲಿ ನೋಡು ತಮ್ಮ, ಈ ಪ್ರಪಂಚದಲ್ಲಿ ಯಾರುವೆ ಪರ್ಫೆಕ್ಟ್ ಅಂತ ಇಲ್ಲ. ಎಲ್ಲರ ಒಳಗಡೆನೂ ಯಾವ್ದಾದ್ರೂ ಒಳ್ಳೆ ಗುಣ ಇರುತ್ತೆ, ಕೆಟ್ಟ ಗುಣನೂ ಇರುತ್ತೆ ಅಂತ ಹೇಳ್ಬಿಟ್ಟು ಅವರ ಹೆಂಡತಿ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ನನ್ನ ವೈಫ್ ಅನ್ನ ನನಗೆ ತುಂಬಾನೇ ಇಷ್ಟವಾಗುತ್ತೆ. ಆದ್ರೆ ನನ್ನ ಹೆಂಡತಿ ಹತ್ರ ಒಂದು ವಿಚಿತ್ರವಾದ ಹ್ಯಾಬಿಟ್ ಇರ್ತಿತ್ತು. ಅಂದ್ರೆ ಅವಳು ನಿದ್ದೆ ಮಾಡ್ಬೇಕಾದ್ರೆ ಭಯಂಕರವಾಗಿ ಗೊರ್ಕೆ ಹೊಡಿತಾಳೆ. ಒಂದಿನ ಅವಳು ಗೊರ್ಕೆ ಸದ್ದನ್ನ ಕೇಳಿ ನಮ್ಮ ಮನೆ ನಾಯಿನೇ ಎದ್ದು ಜೋರಾಗಿ ಬೊಗಳ್ತಿತ್ತು. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಅವಳು ಹೊಡೆಯುವ ಗೊರ್ಕೆ ಸದ್ದಿಗೆ ಅವಳೇನೆ ಎದ್ದು ಯಾರದು ಗೊರ್ಕೆ ಮಾಡೋದು ಅಂತ ಕೇಳ್ತಿದ್ಲು ಅಂತ ಹೇಳಿ ನಗಾಡ್ತಿರ್ತಾರೆ. ಹಾಗೆ ನಗಾಡ್ಕೊಂಡೆ. ಆದ್ರೆ ಅದ್ರಲ್ಲೂ ಸತ್ಯ ಏನು ಅಂದ್ರೆ ಅವಳು ಹೊಡೆಯುವ ಗೊರ್ಕೆ ನನಗೆ ತುಂಬಾನೇ ಇಷ್ಟ. ನನ್ನ ಹೆಂಡತಿ ಸತ್ತೋಗಿ 2 ವರ್ಷ ಆಗ್ತಿದೆ, ಆದ್ರೂ ಅವಳ ನೆನಪೆ ನನಗೆ ಇರ್ತಿರೋದು. ಇನ್ನವೇ ನಾನು ಅವಳನ್ನ ತುಂಬಾನೇ ಮಿಸ್ ಮಾಡ್ಕೊತಿದ್ದೀನಿ. ಅವಳ ಹತ್ರ ಇಂದ ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ನಾನು ಮಿಸ್ ಮಾಡ್ತಿದ್ದೀನಿ. ನಿಜ ಏನು ಅಂದ್ರೆ ನನ್ನ ಒಳಗಡೆನು ಚಿಕ್ಕ ಚಿಕ್ಕ ತಪ್ಪುಗಳು ಇರುತ್ತೆ, ಒಳ್ಳೆ ಒಳ್ಳೆ ಗುಣಗಳು ಇರುತ್ತೆ. ಆದ್ರೆ ಏನೇ ಆದ್ರೂ ಸರಿ, ಒಬ್ಬರಿಗೊಬ್ಬರು ತುಂಬಾನೇ ಲವ್ ಮಾಡ್ಕೊಂಡ್ರೇನೆ ಸಾಕು, ಲೈಫ್ ಆರಾಮಾಗಿರುತ್ತೆ. ಆ ರೀತಿನೇ ನಾನು ನನ್ನ ಹೆಂಡತಿನೂ ಒಬ್ಬರಿಗೊಬ್ಬರು ತುಂಬಾನೇ ಲವ್ ಮಾಡ್ಕೊಂಡ್ವಿ. ಅದೇ ತರನೇ ನಿನಗುವೆ. ನಿನ್ನ ಲೈಫ್ ಅಲ್ಲಿ ಬಂದಿರುವ ಸ್ಕೈಲರ್ ಹುಡುಗಿನು ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಆಗಿ ಇರ್ತಾಳೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ನೀನುವೆ ಆ ರೀತಿನೇ, ಆದ್ರಿಂದ ನೀನು ಯಾವ್ದ್ರ ಬಗ್ಗೆನೂ ವರಿ ಪಡಬೇಡ ಅಂತ ಹೇಳಿದ ತಕ್ಷಣ ನಮ್ಮ ಥೆರಪಿಸ್ಟ್ ಅವರ ಮಾತುಗಳು ನಮ್ಮ ಹೀರೋನ ಮನಸ್ಸಿನಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡುತ್ತೆ. ತಕ್ಷಣ ಹೀರೋ, ಸರಿ ಏನಕ್ಕಾಗಿ ನೀವು 2ನೇ ಮದುವೆಯನ್ನ ಆಗಿಲ್ಲ ಅಂತ ಕೇಳ್ತಾನೆ. ಇಲ್ಲ ತಮ್ಮ, ಅದು ನನ್ನ ಕೈಯಲ್ಲಿ ಆಗಲ್ಲ. ಯಾಕೆಂದ್ರೆ ನಾನು ನನ್ನ ಹೆಂಡತಿಯನ್ನ ಅಷ್ಟೊಂದು ಲವ್ ಮಾಡಿದ್ದೆ. ಅವಳ ಜಾಗದಲ್ಲಿ ಇನ್ನೊಬ್ಬಳು ಹುಡುಗಿಯನ್ನ ಇಟ್ಟು ನೋಡೋದಲ್ಲಿ ನನಗೆ ಒಂದು ಚೂರು ಇಷ್ಟನೇ ಇಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ ಅವರ ಹತ್ರ ಲವ್ ಬಗ್ಗೆ ತುಂಬಾನೇ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾನೆ. ಆದ್ರೆ ಈ ಸಲ ನಮ್ಮ ಥೆರಪಿಸ್ಟ್ ಇಲ್ಲ, ಟೈಮ್ ಆಗ್ಬಿಟ್ಟಿದೆ, ನೀನು ಹೊರಡ್ಬೋದು ಅಂತ ಹೇಳಿ ಕಳಿಸ್ಬಿಡ್ತಾರೆ ಹುಡುಗನನ್ನ. ಸೊ ಇಲ್ಲಿವರೆಗೂ ನಮ್ಮ ಹೀರೋನಿ ಎಲ್ಲರನ್ನು ಓಡಿಸ್ತಿದ್ದ. ಆದ್ರೆ ಈ ಸಲ ಫಸ್ಟ್ ಟೈಮ್ ನಮ್ಮ ಥೆರಪಿಸ್ಟ್ ಅವರು ನಮ್ಮ ಹೀರೋವನ್ನೇ ಓಡಿಸಿದ್ದಾರೆ ಟೈಮ್ ಇಲ್ಲ ಅಂತ ಹೇಳಿ. ನಂತರ ನಮ್ಮ ಹೀರೋವನ್ನು ನೋಡಿದ್ರೆ ಆ ಸ್ಕೈಲರ್ ಹುಡುಗಿಯ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವಳನ್ನ ಮೀಟ್ ಮಾಡಿ ಅವಳನ್ನ ತುಂಬಾನೇ ಲವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವನ ಬಗ್ಗೆ ವಿಷಯ ಎಲ್ಲವನ್ನ ಆ ಹುಡುಗಿ ಹತ್ರ ಇಂದ ಮುಚ್ಚಿಟ್ಬಿಡ್ತಾನೆ. ಆ ಹುಡುಗಿ ನಮ್ಮ ಹೀರೋ ಹತ್ರ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ನನಗೆ ಒಂದು 12 ಅಣ್ಣಂದಿರು ಇರ್ತಿದ್ದಾರೆ, ನಾನೇನೆ ಲಾಸ್ಟ್ ತಮ್ಮ ಅಂತ ಹೇಳ್ಬೇಕಾದ್ರೆ ತಕ್ಷಣ ಹುಡುಗಿ ಹೌದಾ ನಿನ್ನ ಅಣ್ಣಂದಿರ ಹೆಸರನ್ನ ಹೇಳು ಅಂತ ಕೇಳ್ತಾಳೆ. ನಮ್ಮ ಹೀರೋ ಬ್ರಿಲಿಯಂಟ್ ಅಲ್ವಾ, ಹಾಗೆ ಫಟ್ ಫಟ್ ಅಂತ ಹೆಸರುಗಳನ್ನ ಲೈನ್ ಆಗಿ ಹೇಳ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇವಾಗ 5ನೇ ಸೆಕ್ಷನ್. ಆವಾಗ ನಮ್ಮ ಹೀರೋ ಥೆರಪಿಸ್ಟ್ ಹತ್ರ ಈ ತರ ನೀವು ನಿಮ್ಮ ಹೆಂಡತಿಯನ್ನ ಮೀಟ್ ಮಾಡಿದ್ರ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡಿದ್ದಿಲ್ವಾ, ಯಾಕೆಂದ್ರೆ ಅವರು ನಿಮ್ಮನ್ನ ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಲ್ವಾ, ಅದೇ ತರ ನೀವು ಯಾವ್ದಾದ್ರು ವಿಷಯಕ್ಕೆ ನೀವು ರೆಗ್ರೆಟ್ ಮಾಡಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಥೆರಪಿಸ್ಟ್ ಸ್ವಲ್ಪ ಕೂಡ ನಾನು ರೆಗ್ರೆಟ್ ಮಾಡಿದ್ದೇ ಇಲ್ಲ. ಹೌದಾ, ಹಾಗಾದ್ರೆ ನೀವು ನಿಮ್ಮ ಹೆಂಡತಿಯನ್ನ ಹೇಗೆ ನೀವು ಮೀಟ್ ಮಾಡಿದ್ರಿ, ಎಲ್ಲಿ ಮೀಟ್ ಮಾಡಿದ್ರಿ? ಅದು ಒಂದು ಇಂಪಾರ್ಟೆಂಟ್ ಆದ ಬೇಸ್ಬಾಲ್ ಮ್ಯಾಚ್ ನಡಿಬೇಕಾದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಆ ಬೇಸ್ಬಾಲ್ ಮ್ಯಾಚ್. ತುಂಬಾ ಜನರು ಆ ಮ್ಯಾಚ್ ಅನ್ನು ನೋಡೋದಕ್ಕಾಗಿ ಬಂದಿದ್ರು. ಅದೊಂದು ಹಿಸ್ಟಾರಿಕಲ್ ಮ್ಯಾಚ್. ಆ ಮ್ಯಾಚ್ ಅನ್ನು ಇವಾಗ ನೋಡಿದ್ರು ಕೂಡ ಹಾಗೆ ಮೈಯೆಲ್ಲ ಜುಮ್ ಅಂತ ಆಗುತ್ತೆ. ಅಂತಹದೊಂದು ಮ್ಯಾಚ್ ಅದು. ಆ ಮ್ಯಾಚ್ ಗೆ ಟಿಕೆಟ್ ಸಿಗೋದೇ ತುಂಬಾನೇ ಕಷ್ಟವಾಗಿರ್ತಿತ್ತು. ಆದ್ರೆ ನಾನು ಒಂದು ರಾತ್ರಿ ಪೂರ್ತಿ ನಿದ್ದೆನೆ ಮಾಡ್ದೆ. ಆ ಸ್ಟೇಡಿಯಂ ಮುಂದೆ ವೇಟ್ ಮಾಡಿ ಟಿಕೆಟ್ ಅನ್ನ ತಗೊಂಡೆ. ನಂತರ ಸ್ಟೇಡಿಯಂ ಒಳಗಡೆ ಎಂಟರ್ ಆಗೋಕ್ಕೂ ಮುಂಚೆ ಪಕ್ಕದಲ್ಲಿ ಇರುವ ಬಾರಿಗೆ ಹೋದೆ. ಆವಾಗ್ಲೇನೆ ಆ ಜಾಗದಲ್ಲಿ ಒಬ್ಬಳು ಹುಡುಗಿಯನ್ನ ನೋಡಿದೆ. ಆ ಹುಡುಗಿ ಹೆಸರೇ ನ್ಯಾನ್ಸಿ ಅಂತ ಹೇಳ್ಬಿಟ್ಟು ನಂತರ ಅಲ್ಲಿ ನಡೆದಿದ್ದ ಮ್ಯಾಚ್ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾರೆ. ಅದು ಅಷ್ಟೊಂದು ಥ್ರಿಲ್ಲಿಂಗ್ ಆದ ಮ್ಯಾಚ್. ಇಡೀ ಪ್ರಪಂಚವೇ ಆ ಮ್ಯಾಚ್ ಅನ್ನು ನೋಡೋದಕ್ಕಾಗಿ ವೇಟ್ ಮಾಡ್ತಿತ್ತು. ಆ ಮ್ಯಾಚ್ ಹೇಗಿರ್ತಿತ್ತು ಗೊತ್ತಾ, ಹಾಗಿರ್ತಿತ್ತು, ಹೀಗಿರ್ತಿತ್ತು, ಒಂದೇ ಶಾಟ್ ಅಂತ ಅದು ಇದು ಅಂತ ಮ್ಯಾಚ್ ಬಗ್ಗೆ ಭಯಂಕರ ಬ್ರಹ್ಮಾಂಡವಾಗಿ ಹೇಳ್ಬೇಕಾದ್ರೆ ನಮ್ಮ ಹೀರೋನೇ ಅದ್ರ ಒಳಗಡೆ ಮುಳುಗೋಗಿ ತುಂಬಾನೇ ಖುಷಿ ಆಗ್ತಿರ್ತಾನೆ. ಅವನೇನೆ ಎದ್ದು ಚೇರ್ ಅಪ್ ಮಾಡೋದಕ್ಕೆ ಶುರು ಹಚ್ಕೋತಾನೆ. ಸೂಪರ್ ಆಗಿರ್ತಿದೆ, ಆದ್ರೆ ಅಂತಹದೊಂದು ಮ್ಯಾಚ್ ಅನ್ನ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ಲಿಲ್ವಲ್ಲ, ಆದ್ರೆ ನೀವು ಹೋಗಿ ಸ್ಟೇಡಿಯಂ ಅಲ್ಲಿ ನೋಡ್ಬಿಟ್ಟಿದಿರಲ್ಲ, ಸೂಪರ್ ಅಂತ ಹೀರೋ ವಿಶ್ ಮಾಡಿದ್ರೆ ಅದಕ್ಕೆ ನಮ್ಮ ಥೆರಪಿಸ್ಟ್ ಇಲ್ಲ, ನಾನಿನ್ನು ಆ ಸ್ಟೇಡಿಯಂಗೆ ಹೋಗಿ ಆ ಮ್ಯಾಚ್ ಅನ್ನು ಡೈರೆಕ್ಟ್ ಆಗಿ ನೋಡಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ನಮ್ಮ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ಏನನ್ನ ಸರ್ ನೀವು ಹೇಳ್ತಿದ್ದೀರಾ? ಅದಾತಮ್ಮ, ನಂತರ ನಾನು ಮನೆಗೆ ಹೋಗಿ ಟಿವಿಯಲ್ಲೇ ಆ ಮ್ಯಾಚ್ ಅನ್ನ ನೋಡಿದ್ದು. ಅದು ನಾನು ಬಾರ್ಗೆ ಹೋದೆ ಅಲ್ವಾ, ಅಲ್ಲಿ ನ್ಯಾನ್ಸಿಯನ್ನ ನೋಡಿದೆ ಅಷ್ಟೇ. ಅದರ ನಂತರ ಬಾರ್ ಅಲ್ಲಿ ನ್ಯಾನ್ಸಿ ಜೊತೆಗೇನೆ ಫುಲ್ಲು ಇರ್ತಿದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹೀರೋ ಶಾಕ್ ಆಗ್ತಾನೆ. ಅಯ್ಯೋ ಪಾಪಿ ಥೆರಪಿಸ್ಟ್, ಅಂತಹದೊಂದು ಸೂಪರ್ ಆದ ಮ್ಯಾಚ್ ಅನ್ನ ಒಬ್ಬಳು ಹುಡುಗಿಗಾಗಿ ಮಿಸ್ ಮಾಡ್ಕೊಬಿಟ್ರ ನೀವು. ಅದು ಒಂದು ದಿನ ಪೂರ್ತಿ ವೇಟ್ ಮಾಡಿದ್ದು ತಗೊಂಡಿದ್ದ ಆ ಟಿಕೆಟ್ ಅನ್ನ ಅಷ್ಟು ಈಸಿಯಾಗಿ ವೇಸ್ಟ್ ಮಾಡ್ಬಿಟ್ರ. ಆದ್ರೆ ಅವಾಗ್ಲೂ ಕೂಡ ಆ ಹುಡುಗಿಗೆ ನೀವು ಯಾರು ಏನು ಅಂತ ಗೊತ್ತಾಗಿರಲ್ವಲ್ಲ, ಹೇಗೆ ನೀವು ಇದನ್ನ ಮಾಡಿದ್ರಿ, ಸುಮ್ನೆ ತಮಾಷೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಥೆರಪಿಸ್ಟ್ ತುಂಬಾನೇ ಕೂಲ್ ಆಗಿ ನಿಜವಾಗ್ಲೂ ನಾನು ನಿನಗೆ ಉರಿಸ್ತಿಲ್ಲ ತಮ್ಮ, ಇದು ನಡೆದಿದ್ದೆ, ನಾನು ಹೇಳಿದ್ದು ಎಲ್ಲವೇ ನಿಜ. ನಾನು ಯಾವಾಗ ಆ ಹುಡುಗಿಯನ್ನ ನೋಡಿದ್ನೋ ಆ ಸೆಕೆಂಡ್ ಅವಳ ಮೇಲೆ ನಾನು ಲವ್ ಅಲ್ಲಿ ಬಿದ್ಬಿಟ್ಟೆ. ಅವಳನ್ನ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಫೀಲ್ ಮಾಡಿದೆ. ಅವಳನ್ನ ಬಿಟ್ಟು 1 ಇಂಚು ಕೂಡ ನಾನು ದೂರ ಆಗ್ಬಿಡ್ಬಾರ್ದು ಅಂತ ಅನ್ಕೊಂಡೆ. ಅವಳನ್ನ ನನಗೆ ತುಂಬಾನೇ ಇಷ್ಟವಾಗ್ತಿತ್ತು. ಆದ್ರಿಂದಾನೆ ಯಾವಾಗ್ಲೂ ಅವಳ ಜೊತೆಗೇನೆ ಇದ್ದು ಫೈನಲ್ ಆಗಿ ಅವಳನ್ನ ಮದುವೆ ಆಗಿ 18 ವರ್ಷಗಳ ಕಾಲವಾಗಿ ಅವಳ ಜೊತೆ ಕುಟುಂಬವನ್ನ ರನ್ ಮಾಡಿದೆ. ಹೀಗಿರ್ಬೇಕಾದ್ರೆ 2 ವರ್ಷಗಳ
ವರ್ಷಗಳ ಹಿಂದೆ ಅವಳು ಸತ್ತೋಗ್ಬಿಟ್ಲು. ಅವಳ ಜೊತೆಗಿದ್ದ ದಿನಗಳೇ ನನಗೆ ಲವ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದು. ಸೊ ಆ ಮ್ಯಾಚ್ ಅನ್ನ ಮಿಸ್ ಮಾಡ್ಕೊಂಡಿದ್ದಕ್ಕೆ ನಾನು ಯಾವತ್ತೂ ವರಿ ಪಟ್ಟಿದ್ದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿದ ತಕ್ಷಣ ನಮ್ಮ ಹೀರೋ ಹಾಗೆ ತುಂಬಾನೇ ಬೇಜಾರಾಗ್ತಾನೆ, ನೊಂದೋಗ್ತಾನೆ. ಈ ಥೆರಪಿಸ್ಟ್ ಅವರು ಇಷ್ಟು ಚೆನ್ನಾಗಿ ಬದುಕಿ ಇವಾಗ ಇಷ್ಟೊಂದು ಅಪ್ಸೆಟ್ ಆಗಿರ್ತಿದಾರಲ್ಲ ಅಂತ ಅವನ ಮನಸ್ಸಿನ ಒಳಗಡೆ ಇನ್ನವೇ ತುಂಬಾನೇ ಸಂಚಲನ ಉಂಟಾಗುತ್ತೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಹೀರೋ ಅವನ ಲವರ್ ಆದ ಆ ಸ್ಕೈಲರ್ ಹುಡುಗಿ ಜೊತೆ ಇನ್ನವೇ ತುಂಬಾನೇ ಕ್ಲೋಸ್ ಆಗ್ತಾನೆ. ಅವನ ಫ್ರೆಂಡ್ಸ್ ಜೊತೆಗೆಲ್ಲ ನಮ್ಮ ಸ್ಕೈಲರ್ ಹುಡುಗಿಯನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾನೆ. ಆದ್ರೆ ಇಲ್ಲಿಯವರೆಗೂ ಕೂಡ ನಮ್ಮ ಹೀರೋ ಅವನು ಯಾರು ಏನು ಅನ್ನೋದನ್ನ ಹುಡುಗಿಗೆ ಹೇಳ್ಕೊಂಡಿರಲ್ಲ. ಅದೇ ಸಮಯದಲ್ಲಿ ಈ ಕಡೆ ಪ್ರೊಫೆಸರ್ ನಮ್ಮ ಥೆರಪಿಸ್ಟ್ ಅನ್ನ ಮೀಟ್ ಮಾಡಿ ಹೇಗೆ ಹೋಗ್ತಿದೆ ಸೆಕ್ಷನ್ ಅಲ್ಲ ಅಂತ ಕೇಳ್ತಿರ್ತಾರೆ. ನಿಜವನ್ನ ಹೇಳ್ಬೇಕಂದ್ರೆ ತುಂಬಾನೇ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ನಮ್ಮ ಹೀರೋಗೆ ಕೆಲಸವನ್ನು ಕೊಡೋದಕ್ಕಾಗಿ ರೆಡಿಯಾಗಿ ವೇಟ್ ಮಾಡ್ತಿದ್ದಾರೆ. ಸೊ ನೀನು ಒಂದು ರಿಪೋರ್ಟ್ ಅನ್ನ ಬರ್ದು ಕೊಡು, ಸೆಕ್ಷನ್ ಎಲ್ಲವೇ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗ್ಬಿಟ್ಟಿದೆ ಅಂತ. ಅದಕ್ಕೆ ಥೆರಪಿಸ್ಟ್ ಹೇ ಇಲ್ಲಪ್ಪ, ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗಿದೆ. ಇವಾಗ ಹುಡುಗನಿಗೆ ಬೇಕಾಗಿರೋದೆಲ್ಲ ಡಿಗ್ರಿನೋ ಮೆಡಲೋ ದುಡ್ಡೋ ಹಣವೋ ಏನೂ ಇಲ್ಲ. ಅವನಿಗೆ ಬೇಕಾಗಿರೋದೆಲ್ಲ ಬೇರೆ ಒಂದು ವಿಷಯ. ಇವಾಗ ಅವನಿಗೆ ನಾವು ಪ್ರೆಷರ್ ಅನ್ನ ಹಾಕಿದ್ರೆ ಅಷ್ಟೇ ಅವನು ಮತ್ತೆ ಡೈವರ್ಟ್ ಆಗ್ಬಿಡ್ತಾನೆ, ಬೇರೆ ಏನಾದ್ರೂ ಕ್ರಿಟಿಕಲ್ ಡಿಸಿಷನ್ ಅನ್ನ ತಗೋಬಿಡ್ತಾನೆ, ಯಾಕೆ ಇಲ್ಲಿಂದ ಓಡಿ ಹೋದ್ರೂ ಹೋಗ್ಬಿಡ್ತಾನೆ ಅಂತ ಹೇಳಿ ಪ್ರೊಫೆಸರ್ ಅನ್ನ ಕಳಿಸ್ಕೊಡ್ತಾರೆ ನಮ್ಮ ಥೆರಪಿಸ್ಟ್. ಆದ್ರೂ ಈ ಕಡೆ ಪ್ರೊಫೆಸರ್ ನಮ್ಮ ಹೀರೋ ಹತ್ರ ಒಂದು ಕಂಪನಿಗೆ ಹೋಗಿ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿ ಬಾ ಅಂತ ಹೇಳ್ತಿರ್ತಾರೆ. ಆದ್ರೆ ನಮ್ಮ ಹೀರೋಗೆ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡೋದ್ರಲ್ಲಿ ಒಂದು ಚೂರು ಇಷ್ಟನೇ ಇರಲ್ಲ. ಆದ್ರಿಂದ ಅವನ ಫ್ರೆಂಡ್ ಅನ್ನ ಇವನ ರೀತಿ ಹೋಗಿ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡೋದಕ್ಕೆ ಹೇಳ್ತಾನೆ. ಸೊ ಅದೇ ರೀತಿ ಆ ಫ್ರೆಂಡ್ ಹುಡುಗನು ನಮ್ಮ ಹೀರೋ ರೀತಿ ಇಂಟರ್ವ್ಯೂ ಅನ್ನ ಹೋಗಿ ಅಟೆಂಡ್ ಮಾಡಿ ಅಲ್ಲಿರುವ ಹಣವನ್ನ ಮಾತ್ರ ನೈಸ್ ಆಗಿ ಕದ್ದು ಬಂದ್ಬಿಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಅವನ ಲವರ್ ಸ್ಕೈಲರ್ ಜೊತೆನೆ ಮಾತಾಡಿ ಕೂತಿರ್ತಾನೆ. ಆವಾಗ ಸ್ಕೈಲರ್ ಇಲ್ಲಿ ನೋಡು, ನಾನು ನನ್ನ ಫ್ಯೂಚರ್ ಗಾಗಿ ಕ್ಯಾಲಿಫೋರ್ನಿಯಾ ಹೋಗ್ತಿದ್ದೀನಿ. ಸೊ ನನ್ನ ಜೊತೆ ಸೇರಿ ನೀನುವೇ ಅಲ್ಲಿಗೆ ಬಂದ್ಬಿಡ್ತೀಯಾ, ನಾವಿಬ್ಬರು ಒಟ್ಟಿಗೆ ಸೇರಿ ಅಲ್ಲಿ ಬದುಕೋಣ, ಜೀವನ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಹೀರೋ ಇನ್ನವೇ ಅದಕ್ಕೆ ರೆಡಿ ಆಗಿಲ್ಲ. ನಮ್ಮ ಹೀರೋ ಏನೇ ಸ್ಕೈಲರ್ ಅನ್ನ ಲವ್ ಮಾಡಿದ್ರು ಇನ್ನವೇ ಅವನ ಮನಸ್ಸಿನ ಒಳಗಡೆ ಅವನ ಪಾಸ್ಟ್ ಲೈಫ್ ರನ್ ಆಗ್ತಿರೋದು. ಅವನ ಓನ್ ಇನ್ಸೆಕ್ಯೂರಿಟೀಸ್ ಅಲ್ಲಿ ಅವನು ಟ್ರ್ಯಾಪ್ ಆಗ್ಬಿಟ್ಟಿದ್ದಾನೆ. ಅಂದ್ರೆ ಇವನ ಬಗ್ಗೆ ನಿಜ ಹೀರೋಯಿನ್ಗೆ ಗೊತ್ತಾಗ್ಬಿಟ್ರೆ ಎಲ್ಲಿ ನಮ್ಮ ಸ್ಕೈಲರ್ ಇವನನ್ನ ಹರ್ಟ್ ಮಾಡ್ಬಿಡ್ತಾಳೋ ಅಂತ ಅವನಿಗೆ ಭಯ. ಖಂಡಿತ ಯಾರಾದ್ರೂ ಒಬ್ಬ ರಿಚ್ ಗೈ ಬಂದ್ರೆ ಈ ಸ್ಕೈಲರ್ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಇವನು ಅನ್ಕೊಂಡು ಇವನೇನೆ ಆ ಹುಡುಗಿ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ನಮ್ಮ ಸ್ಕೈಲರ್ ಆ ರೀತಿ ಎಲ್ಲ ಇಲ್ಲ, ಒಳ್ಳೆ ಹುಡುಗಿ ಅದು. ಇಲ್ಲಿ ನೋಡು ವಿಲ್, ನೀನು ನನ್ನ ಹತ್ರ ಏನನ್ನು ಮುಚ್ಚಿಡ್ತಿದ್ಯಾ, ಸ್ಟಾರ್ಟಿಂಗ್ ಇಂದಾನೇ ತುಂಬಾ ಸುಳ್ಳುಗಳನ್ನ ನನ್ನ ಹತ್ರ ಹೇಳ್ತಿದ್ಯಾ. ಇನ್ನ ಹೇಳ್ಬೇಕಂದ್ರೆ ನಿನಗೆ 12 ಅಣ್ಣಂದಿರಲ್ಲ ಇಲ್ಲ, ಅವೆಲ್ಲ ಸುಳ್ಳು ತಾನೆ. ನನ್ನ ಹತ್ರ ನಿಜವನ್ನ ಹೇಳು ವಿಲ್, ನಿನ್ನನ್ನು ನಾನು ತುಂಬಾನೇ ಲವ್ ಮಾಡ್ತಿದ್ದೀನಿ ಪ್ಲೀಸ್ ಅಂತ ಹೇಳಿದ ತಕ್ಷಣ ಈ ಕಡೆ ನಮ್ಮ ಹೀರೋಗೆ ಈ ವಿಷಯ ಇನ್ನವೇ ತುಂಬಾನೇ ಟ್ರಿಗರ್ ಅನ್ನ ಮಾಡ್ಬಿಡುತ್ತೆ. ಸೊ ಅವನು ತುಂಬಾನೇ ಕೋಪದಲ್ಲಿ ಹೌದು ನಿಜಾನೇ, ನನಗೆ ಫ್ಯಾಮಿಲಿ ಅಂತ ಯಾರು ಇಲ್ಲ, ನಾನೊಬ್ಬ ಅನಾಥ ಹುಡುಗ, ಒಂದು ಅನಾಥ ಆಶ್ರಮದಲ್ಲಿ ನಾನು ಬೆಳೆದಿದ್ದು. ಆ ಜಾಗದಲ್ಲಿ ನನ್ನನ್ನು ಎಷ್ಟು ಟಾರ್ಚರ್ ಅನ್ನ ಮಾಡಿದ್ರು ಗೊತ್ತಾ? ಅಲ್ಲಿ ಇದ್ದವರು ಸಿಗರೇಟ್ ಇಂದ ನನ್ನನ್ನು ಸುಡ್ತಿದ್ರು, ಬೆಲ್ಟ್ ಇಂದ ನನಗೆ ಹೊಡಿತಿದ್ರು, ತುಂಬಾನೇ ಹರ್ಟ್ ಮಾಡ್ತಿದ್ರು. ಆ ನೋವೇ ನನ್ನ ಮನಸ್ಸಿನ ಒಳಗಡೆ ಇನ್ನವೇ ಇರ್ತಿರೋದು. ನನ್ನ ಮೈ ಪೂರ್ತಿ ಇರುವ ಮಾರ್ಕ್ಸ್ ಎಲ್ಲ ಅದರ ಗಾಯಗಳೇ ಅಂತ ತುಂಬಾನೇ ಜೋರಾಗಿ ಕಿರ್ಚ್ಕೊತಿರ್ತಾನೆ. ನಮ್ಮ ಹೀರೋಯಿನ್ ಅವನನ್ನ ಸಮಾಧಾನ ಮಾಡೋದಕ್ಕೆ ಹತ್ರ ಬರ್ತಾಳೆ. ಇಲ್ಲ ಏನು ಇಲ್ಲ, ಸಮಾಧಾನವಾಗಿರು, ತಾಳ್ಮೆಯಿಂದ ಇರು ಅಂತ ಹೇಳ್ತಿರ್ತಾಳೆ. ಆದ್ರೆ ನಮ್ಮ ಹೀರೋ ತುಂಬಾನೇ ಟೆನ್ಷನ್ ಆಗಿ ಇವಾಗ ನಾನು ಹೇಳ್ತಿದ್ದೀನಿ ನಿಜವಾಗ್ಲೂ ನಾನು ನಿನ್ನನ್ನ ಲವ್ ಮಾಡಿಲ್ಲ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾನೆ. ಈ ಕಡೆ ನಮ್ಮ ಸ್ಕೈಲರ್ ಅನ್ನ ನೋಡಿದ್ರೆ ತುಂಬಾನೇ ಬೇಜಾರಾಗಿ ಅಳ್ತಿರ್ತಾಳೆ. ಈ ರೀತಿ ನಮ್ಮ ಹೀರೋ ತುಂಬಾನೇ ಕೋಪ ಮಾಡಿ ಜಗಳ ಮಾಡಿ ಅಲ್ಲಿಂದ ಬಂದ್ಬಿಟ್ಟಿರೋದ್ರಿಂದ ಇವಾಗ ಅವನ ಪರ್ಸನಲ್ ಲೈಫ್ ತುಂಬಾನೇ ಡ್ಯಾಮೇಜ್ ಆಗ್ತಿರುತ್ತೆ. ಇನ್ನವೇ ಆಕ್ರೋಶವಾಗಿ ಬಿಹೇವ್ ಮಾಡ್ತಿರ್ತಾನೆ. ಇನ್ನ ನಿಜವನ್ನ ಹೇಳ್ಬೇಕಂದ್ರೆ ಆ ಪ್ರೊಫೆಸರ್ ಅವರ ಜೊತೆನೆ ಜೋರಾಗಿ ಮಾತಾಡ್ತಿರ್ತಾನೆ, ಅವರ ಹತ್ರನೇ ಜಗಳ ಮಾಡ್ತಿರ್ತಾನೆ. ಫೈನಲ್ ಆಗಿ ನಾನು ಇದ್ರ ಮೇಲೆ ನಿಮ್ಮ ರಿಸರ್ಚ್ ಗೆಲ್ಲ ಬರೋದಿಲ್ಲ, ನಿಮ್ಮ ಜೊತೆ ಸೇರಿ ನಾನು ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ಅವರ ಜೊತೆ ಜಗಳ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಏನೇ ನಮ್ಮ ಹೀರೋ ಜಗಳ ಮಾಡಿದ್ರು ಅವನ ಒಳಗಡೆ ತುಂಬಾನೇ ಟ್ಯಾಲೆಂಟ್ಸ್ ಇರ್ತಿದೆ ಅಲ್ವಾ, ತುಂಬಾನೇ ಬ್ರಿಲಿಯಂಟ್ ಅಲ್ವಾ. ಸೊ ಆ ಟ್ಯಾಲೆಂಟ್ ಮುಖಾಂತರವೇ ನಮ್ಮ ಹೀರೋಗೆ ಒಂದು ಜಾಬ್ ಆಫರ್ ಬರುತ್ತೆ. ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಯಿಂದ ಅವನಿಗೆ ಒಂದು ಆಫರ್ ಲೆಟರ್ ಬಂದಿರುತ್ತೆ. ನೀವು ಮ್ಯಾಥ್ಸ್ ಅಲ್ಲಿ ತುಂಬಾನೇ ಜೀನಿಯಸ್ ಅಂತ ನಾವು ಕೇಳ್ಪಟ್ವಿ, ನೀವು ನಮ್ಮ ಜೊತೆ ಸೇರಿ ಕೆಲಸ ಮಾಡಿ ಸೀಕ್ರೆಟ್ ಕೋಡಿಂಗ್ಸ್ ಅನ್ನ ಡಿಕೋಡಿಂಗ್ ಮಾಡಿ ಕೊಡ್ತೀರಾ ಅಂತ ಕ್ವಶನ್ ಅನ್ನ ಮಾಡ್ತಾರೆ. ಆದ್ರೆ ನಮ್ಮ ಹೀರೋ ನಾನು ನನ್ನ ಫೈನಲ್ ಸೆಕ್ಷನ್ ಮುಗ್ದಾದ ಮೇಲೆ ಇದಕ್ಕಾದ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾನೆ. ನಂತರ ನಮ್ಮ ಹೀರೋ ಥೆರಪಿಸ್ಟ್ ಅನ್ನು ಮೀಟ್ ಮಾಡ್ತಾನೆ. ಆವಾಗ ನಮ್ಮ ಥೆರಪಿಸ್ಟ್ ನೀನು ಇಲ್ಲಿಯವರೆಗೂ ನಿನ್ನ ನಿಜವಾದ ಮನಸ್ಸನ್ನ ಯಾರ ಹತ್ರನೂ ಓಪನ್ ಮಾಡಿ ಮಾತಾಡಿದ್ದೇ ಇಲ್ಲ, ನೀನು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ಯಾ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೋತಿದ್ಯಾ. ಸೊ ನಿನ್ನ ಮನಸ್ಸಿನ ಒಳಗಡೆ ತುಂಬಾ ವಿಷಯಗಳನ್ನು ಮುಚ್ಚಿಟ್ಟಿದ್ಯಾ, ಅದನ್ನೆಲ್ಲ ಯಾವಾಗ ನೀನು ಹೊರಗಡೆ ತರ್ತೀಯಾ, ಅವನ್ನೆಲ್ಲ ನೀನು ಹೊರಗಡೆ ತಂದ್ರೆ ಮಾತ್ರವೇ ನಿನ್ನ ಕೈಯಲ್ಲಿ ನಾರ್ಮಲ್ ಲೈಫ್ ಅನ್ನ ಬದುಕೋದಕ್ಕೆ ಆಗುತ್ತೆ. ಸೊ ನಿನ್ನ ಜೊತೆ ಯಾರಾದ್ರೂ ತುಂಬಾನೇ ಕ್ಲೋಸ್ ಆಗಿರ್ತಿದಾರ ಅಂತ ಕೇಳ್ಬೇಕಾದ್ರೆ ಹಾ ಹೌದು ನನ್ನ ಫ್ರೆಂಡ್ ಇರ್ತಿದ್ದಾನೆ, ಹಾ ಹೌದು ನಿನಗೆ ಒಬ್ಬ ಫ್ರೆಂಡ್ ಇರ್ತಿದ್ದಾನೆ, ನೀನು ಒಬ್ಬನನ್ನ ಹೋಗಿ ಹೊಡಿ ಅಂತ ಹೇಳ್ಬೇಕಾದ್ರೆ ಅವನು ಹೋಗಿ ಒಡೆದು ಬರ್ತಾನೆ. ಆದ್ರೆ ಅದನ್ನು ದಾಟಿ ನಿನ್ನ ಮನಸ್ಸನ್ನ ಅವನು ಅರ್ಥ ಮಾಡ್ಕೊಂಡಿದ್ದಾನ ಅಂತ ಕೇಳಿದ್ರೆ ಅವೆಲ್ಲ ಇಲ್ಲ ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋನು ಹಾಗಾದ್ರೆ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋರು ಇವರೇ ಅಂತ ತುಂಬಾ ಫಿಲಾಸಫರ್ ಹೆಸರುಗಳನ್ನ ಹೇಳ್ಬೇಕಾದ್ರೆ ಅದಕ್ಕೆ ಥೆರಪಿಸ್ಟ್ ಅವರೆಲ್ಲ ಸತ್ತೋಗಿ ತುಂಬಾ ವರ್ಷಗಳಾಗ್ತಿದೆ ತಮ್ಮ, ಅವ್ರಗಳ ಹೆಸರನ್ನ ಹೇಳಿ ನೀನು ತಪ್ಪಿಸ್ಕೋಬೇಕು ಅಂತ ಅನ್ಕೋತಿದ್ಯಾ. ಸರಿ ಆಯ್ತು ಬಿಡು, ನಿನ್ನ ಲೈಫ್ ಅಲ್ಲಿ ನೀನು ಏನನ್ನ ತಾನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ನಿನ್ನ ಆಸೆ ತಾನೇ ಏನು ಅಂತ ಒಂದು ಸಿಂಪಲ್ ಆದ ಕ್ವಶನ್ ಅನ್ನೇ ನಮ್ಮ ಥೆರಪಿಸ್ಟ್ ಅವರು ಕೇಳ್ತಾರೆ. ಆದ್ರೆ ಇದಕ್ಕೆ ಕೂಡ ನಮ್ಮ ಹೀರೋ ಹತ್ರ ಒಂದು ಉತ್ತರ ಇಲ್ಲ. ಅದಕ್ಕೆ ಥೆರಪಿಸ್ಟ್ ಇಲ್ಲಿ ನೋಡು ತಮ್ಮ, ದೇವರೇ ನಿನಗೆ ಒಂದು ವರವನ್ನ ಕೊಟ್ಟಿದ್ದಾರೆ, ಆ ಟ್ಯಾಲೆಂಟ್ ಎಲ್ಲ ಎಲ್ಲರಿಗೂ ಸಿಗ್ಬಿಡೋದಿಲ್ಲ, ಆದ್ರೆ ನೀನು ಅದನ್ನ ಪ್ರಾಪರ್ ಆಗಿ
ಸರಿಯಾಗಿ ಯೂಸ್ ಮಾಡ್ತಿಲ್ಲ, ಅದರ ಬದಲು ನೀನು ತುಂಬಾನೇ ಲೇಬರ್ ಕೆಲಸಗಳನ್ನೇ ಮಾಡ್ತಿದೀಯಾ. ಸೊ ನಿನಗೆ ದೇವರು ಕೊಟ್ಟಿರುವ ಒಂದು ಅದ್ಭುತವಾದ ಲೈಫ್ ಅನ್ನ ನೀನು ಬಿಸಾಕ್ತಿದೀಯಾ ಅಂತ ಥೆರಪಿಸ್ಟ್ ಏನೇ ಹೇಳಿದ್ರು ಇವಾಗ್ಲೂ ನಮ್ಮ ಹೀರೋ ಅವನ ಹತ್ರ ಯಾವುದಕ್ಕೂ ಉತ್ತರ ಇಲ್ಲ. ಆದ್ರಿಂದ ಹೀರೋ ಅವನ ಹಳೆ ಟೆಕ್ನಿಕ್ ಅನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಅವನಿಗೆ ಆಪೋಸಿಟ್ ಅಲ್ಲಿ ಇರೋರನ್ನ ಹರ್ಟ್ ಮಾಡೋದು, ಅವರನ್ನ ಕೊಲಾಪ್ಸ್ ಮಾಡೋದು. ಆದ್ರೆ ಈ ಸಲ ನಮ್ಮ ಥೆರಪಿಸ್ಟ್ ತುಂಬಾನೇ ಹುಷಾರಾಗಿರ್ತಿದಾರಲ್ಲ, ಇವನ ಬಗ್ಗೆ ಎಲ್ಲವೇ ಗೊತ್ತಾಗ್ಬಿಟ್ಟಿದೆಯಲ್ಲ. ಆದ್ರಿಂದ ಅವರು ನಿಧಾನಕ್ಕೆ ಗೆದ್ದು ನಮ್ಮ ಹೀರೋ ಹತ್ರ ಬಂದು ಬೇಗನೆ ಈ ರೂಮ್ ಅನ್ನ ಬಿಟ್ಟು ನೀನು ಹೊರಗಡೆ ಹೋಗು, ಇಲ್ಲಾಂದ್ರೆ ನೀನು ನನ್ನನ್ನೇ ಕೊಲಾಪ್ಸ್ ಮಾಡ್ಬಿಡ್ತೀಯಾ ಅಂತ ಹೇಳಿ ಅವನನ್ನ ಕಳ್ಸಿಕೊಟ್ಬಿಡ್ತಾರೆ. ನಂತರ ನೋಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಹೀರೋ ಯಾವಾಗಿನ ರೀತಿಯ ಅವನ ಫ್ರೆಂಡ್ ಜೊತೆಗೆ ಸೇರಿ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಹೋಗ್ತಾನೆ. ಆ ರೀತಿಯಲ್ಲಿ ಕೆಲಸ ಮಾಡ್ಬಿಟ್ಟು ಗ್ಯಾಪ್ ಅಲ್ಲಿ ರೆಸ್ಟ್ ಅನ್ನ ಮಾಡ್ಬೇಕಾದ್ರೆ ಅವನ ಫ್ರೆಂಡ್ ಜಾಕಿ ಏನಂತ ಹೇಳ್ತಾನಂದ್ರೆ, ಇಲ್ಲಿ ನೋಡು ಮಗ, ನಿನಗೆ ಅಂತ ನಿನ್ನ ಲೈಫ್ ಅಲ್ಲಿ ತುಂಬಾನೇ ಚಾನ್ಸಸ್ ಸಿಗ್ತಿದೆ. ನಿಜವನ್ನ ಹೇಳ್ಬೇಕು ಅಂದ್ರೆ ಅವು ಎಲ್ಲದಕ್ಕೂ ನೀನು ಕರೆಕ್ಟ್ ಆದ ಪರ್ಸನ್. ಆದ್ರೆ ನನ್ನನ್ನು ನೋಡು, ನಾನು ಯಾವುದಕ್ಕೂ ಸರಿ ಬರಲ್ಲ, ಯಾವುದಕ್ಕೂ ಆಗೋದೇ ಇಲ್ಲ. ನನ್ನ ಹತ್ರ ಯಾವುದೇ ರೀತಿಯ ಟ್ಯಾಲೆಂಟ್ ಇಲ್ಲ. ಆದ್ರೆ ನಿನಗೆ ತುಂಬಾನೇ ಟ್ಯಾಲೆಂಟ್ಸ್ ಇರ್ತಿದೆ, ಎಲ್ಲವನ್ನು ನೀನು ವೇಸ್ಟ್ ಮಾಡ್ತಿದ್ಯಾ. ಈ ಜಾಗಕ್ಕೆ ಬಂದು ಕೆಲಸ ಮಾಡಿ ನಿನ್ನ ಟ್ಯಾಲೆಂಟ್ ಅನ್ನ ನೀನು ಲೂಸ್ ಮಾಡ್ಕೋತಿದ್ಯಾ. ಸ್ಲೋ ಆಗಿ ನಿನ್ನ ಲೈಫ್ ಅನ್ನೇ ನೀನು ಹಾಳು ಮಾಡ್ಕೋತಿದ್ಯಾ. ಫಸ್ಟ್ ನೀನು ನಿನ್ನ ಒಳಗಡೆ ಫೋಕಸ್ ಅನ್ನ ಮಾಡು. ಈ ರೀತಿ ನಿನ್ನ ಲೈಫ್ ಅನ್ನ ಹಾಳು ಮಾಡ್ಕೋಬೇಡ. ಇಲ್ಲಿ ನೋಡು, ನೀನು ತುಂಬಾನೇ ಹಠವಾದಿಯಾಗಿ ಇರೋದ್ರಿಂದಾನೇ ನೀನು ತುಂಬಾ ವಿಷಯಗಳನ್ನ ಹಾಳು ಮಾಡ್ಕೋತಿದ್ಯಾ. ಅದು ನಿನಗೆ ಮಾತ್ರವೇ ಲಾಸ್ ಇಲ್ಲ, ನಿನ್ನ ಸುತ್ತ ಇರೋರು ಎಲ್ಲರಿಗೂ ಲಾಸ್. ಅದು ನೀನು ಚೆನ್ನಾಗಿದ್ರೇನೆ ಸರಿ, ನಾನುವೇ ಚೆನ್ನಾಗಿರೋದಕ್ಕೆ ಆಗೋದು, ನಿನ್ನ ಸುತ್ತ ಇರೋರು ಎಲ್ಲರೂ ಚೆನ್ನಾಗಿರೋದಕ್ಕೆ ಆಗೋದು. ಆದ್ರಿಂದ ಇನ್ ಮುಂದೆ ಬರೋ ಚಾನ್ಸ್ ಅನ್ನ ನೀನು ಮಿಸ್ ಮಾಡ್ಕೋಬೇಡ ಅಂತ ಫ್ರೆಂಡ್ ಹುಡುಗ ನಮ್ಮ ಹೀರೋಗೆ ಇವಾಗ ತುಂಬಾನೇ ಅಡ್ವೈಸ್ ಅನ್ನ ಮಾಡ್ತಿರ್ತಾನೆ. ಸೊ ಇದು ನಮ್ಮ ಹೀರೋ ಅವನ ಒಳಗಡೆ ತುಂಬಾನೇ ಚೇಂಜಸ್ ಅನ್ನ ಉಂಟು ಮಾಡುತ್ತೆ. ಹಾಗೆ ಕಟ್ ಮಾಡಿ ಈ ಕಡೆ ನೋಡಿದ್ರೆ ಪ್ರೊಫೆಸರ್ ಅವರು ಡೈರೆಕ್ಟ್ ಆಗಿ ನಮ್ಮ ಥೆರಪಿಸ್ಟ್ ಹತ್ರ ಬಂದು ತುಂಬಾನೇ ಕೋಪದಿಂದ ಅವರ ಜೊತೆ ಜಗಳ ಮಾಡ್ತಿರ್ತಾರೆ. ಈ ರೀತಿ ಹೀರೋ ಬಂದು ನಾನು ಕೊಟ್ಟಿದ್ದ ಆಫರ್ ಅನ್ನ ಬೇಡ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಮ್ಯಾಕ್ಸಿಗೂ ಅವನು ವರ್ಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನನ್ನನ್ನೇ ಹೆದರ್ಸಿ ಮಾತಾಡಿದ್ದಾನೆ ಅವನು. ಇನ್ ಮುಂದೆ ಅವನು ನನಗೆ ಬೇಕಾಗಿಲ್ಲ. ಸೊ ನೀನು ಕೊಡುವ ರಿಪೋರ್ಟ್ ಅಲ್ಲಿ ಅವನ ಬಗ್ಗೆ ಕೆಟ್ಟದಾಗಿ ಬರೆದು ಕೊಡು, ಅವನು ಜೈಲಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸ್ಲಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಥೆರಪಿಸ್ಟ್ ಅವರು ತುಂಬಾನೇ ಶಾಕ್ ಆಗ್ತಾರೆ. ಇಲ್ಲ, ನಾನು ಆ ರೀತಿ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಅವನು ಚಿಕ್ಕ ವಯಸ್ಸಿನಲ್ಲಿ ಅನಾಥ ಆಶ್ರಮದಲ್ಲಿ ತುಂಬಾನೇ ಕಷ್ಟಗಳನ್ನು ಅನುಭವಿಸಿದ್ದಾನೆ, ತುಂಬಾನೇ ಟಾರ್ಚರ್ ಅನ್ನ ಮಾಡಿದ್ದಾರೆ ಅವನನ್ನ. ಸೊ ಹುಡುಗ ಅದ್ರ ಒಳಗಡೆ ಒಂದು ಟ್ರಾಮಾದಲ್ಲಿ ಸಿಗಾಕೋಬಿಟ್ಟಿದ್ದಾನೆ. ಅವನ ಮನಸ್ಸಿನ ಒಳಗಡೆ ತುಂಬಾನೇ ನೋವುಗಳು, ತುಂಬಾನೇ ಕಷ್ಟಗಳು ಇರ್ತಿದೆ. ಆದ್ರಿಂದಾನೇ ಅವನು ಯಾರನ್ನು ನಂಬೋದೇ ಇಲ್ಲ. ಅವನು ಏನಕ್ಕಾಗಿ ಈ ರೀತಿ ಇರ್ತಿದ್ದಾನೆ ಗೊತ್ತಾ? ಯಾರನ್ನು ಅವನು ಕ್ಲೋಸ್ ಆಗಿ ಇಟ್ಕೊಳ್ಳೋದಿಲ್ಲ, ಯಾರ ಹತ್ರನೂ ಅವನವೇ ಕ್ಲೋಸ್ ಆಗೋದಿಲ್ಲ. ಯಾಕೆ ಗೊತ್ತಾ? ಅದು ಅವರು ಅವನನ್ನ ಹರ್ಟ್ ಮಾಡ್ಬಿಡ್ಬಾರ್ದು ಅಂತ ಅವನು ಅನ್ಕೋತಿದ್ದಾನೆ. ಇಲ್ಲಿಯವರೆಗೂ ಅವನು ಯಾರನ್ನೆಲ್ಲ ನಂಬಿದ್ನೋ ಅವರೆಲ್ಲ ಇವನನ್ನ ಹರ್ಟ್ ಮಾಡಿನೇ ಹೋಗ್ಬಿಟ್ಟಿದ್ದಾರೆ. ಆದ್ರಿಂದಾನೇ ಇವಾಗ ನೀನುವೇ ಆ ರೀತಿ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ. ಇವಾಗ ಅವನು ಮಾಡ್ತಿರೋದು ಒಂದು ಡಿಫೆನ್ಸ್ ಮೆಕ್ಯಾನಿಸಮೇ. ಯಾರಾದ್ರೂ ಅವನನ್ನ ಬಿಟ್ಟು ಹೋಗೋದಕ್ಕೂ ಮುಂಚೆ, ಅವನನ್ನ ದೂರ ಮಾಡೋದಕ್ಕೂ ಮುಂಚೆ ಅವನು ಫಸ್ಟ್ ಆ ಕೆಲಸವನ್ನ ಮಾಡ್ಬಿಡ್ತಿದ್ದಾನೆ. ಇವನು ಫಸ್ಟ್ ಅವರನ್ನ ಬಿಟ್ಟು ದೂರ ಹೋಗಿ ಇವನು ಅವರನ್ನ ಹರ್ಟ್ ಮಾಡ್ತಿರ್ತಾನೆ. ಆವಾಗ್ಲೇನೆ ಇವನು ಸೇಫ್ ಆಗಿ ಇರೋದಕ್ಕೆ ಆಗುತ್ತೆ ಅಂತ ಅವನು ನಂಬ್ತಿದ್ದಾನೆ. ಆದ್ರಿಂದಾನೆ 20 ವರ್ಷಗಳ ಕಾಲವಾಗಿ ಇವನು ಅಲೋನ್ ಆಗಿ ಇದ್ದಿದ್ದಾನೆ. ಹುಡುಗ ಯಾರನ್ನು ಇವನು ನಂಬೋದೇ ಇಲ್ಲ, ಯಾರ ಜೊತೆನೂ ಒಂದು ಸ್ಟ್ರಾಂಗ್ ಆದ ರಿಲೇಶನ್ಶಿಪ್ ಅನ್ನ ಇವನು ಬಿಲ್ಡ್ ಮಾಡೋದೇ ಇಲ್ಲ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಇವನ ಫ್ರೆಂಡ್ಸ್ ಜೊತೆ ಕೂಡ ಇವನು ಕ್ಲೋಸ್ ಆಗಿರ್ತಿಲ್ಲ. ಅವನಿಗಿರುವ ಫ್ರೆಂಡ್ಸ್ ಕೂಡ ಇವನಿಗೆ ಏನಾದ್ರೂ ಜಗಳ ಅಂದ್ರೆ ಮಾತ್ರ ಆ ಹುಡುಗರು ಹೋಗಿ ಜಗಳ ಮಾಡಿ ಬರ್ತಾರೆ ಅಷ್ಟೇ. ಇವನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದ ಫ್ರೆಂಡ್ಸ್ ಅಂತಾನೆ ಯಾರೂ ಇಲ್ಲ ಅವನಿಗೆ. ಅಂತಹ ಫ್ರೆಂಡ್ಸ್ ಅನ್ನೇ ಇವನವೇ ಇಷ್ಟಪಡ್ತಾನೆ. ಯಾಕಂದ್ರೆ ಅಂತವ್ರ ಜೊತೆ ಇರೋದೇ ಇವನಿಗೆ ಸೇಫ್ ಅಂತ ಫೀಲ್ ಆಗ್ತಿದೆ. ಇವನ ಕರಿಯರ್ ಅನ್ನ ನೀನು ಮೇಲ್ಗಡೆ ತಗೊಂಡು ಹೋಗ್ಬೇಕು ಅಂತ ತಾನೇ ನೀನು ಅನ್ಕೋತಿದ್ಯಾ. ಆದ್ರೆ ನಿಜ ಏನು ಅಂದ್ರೆ ಅವನಿಗೆ ಅವನು ನಂಬೋ ರೀತಿಯ ಒಂದು ರಿಲೇಶನ್ಶಿಪ್ ಬೇಕು. ಅವನ ಮನಸ್ಸು ಯಾರನ್ನಾದ್ರೂ ಒಬ್ಬರನ್ನು ನಂಬಲೇಬೇಕು ಅಂತ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಿರ್ತಾರೆ ನಮ್ಮ ಥೆರಪಿಸ್ಟ್. ಆವಾಗ ಇವು ಎಲ್ಲವನ್ನು ಹೊರಗಡೆ ನಿಂತು ನಮ್ಮ ಹೀರೋ ಕೇಳಿಸ್ಕೊತಿರ್ತಾನೆ. ಇವಾಗ ಅವನ ಮನಸ್ಸಿನಲ್ಲಿ ತುಂಬಾನೇ ಖುಷಿ ಆಗ್ತಿರುತ್ತೆ. ನಮಗಾಗೂ ಒಬ್ಬರು ಸಪೋರ್ಟ್ ಮಾಡಿ ಮಾತಾಡ್ತಿದಾರಲ್ಲ ಅಂತ ಖುಷಿಯಾಗಿ ಫಟ್ ಅಂತ ಡೋರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಸೊ ಅವನನ್ನು ನೋಡಿದ ತಕ್ಷಣ ಪ್ರೊಫೆಸರ್ ಅವನ ಹತ್ರ ಏನನ್ನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಇದೇನೇ ನಮ್ಮ ಹೀರೋವನ ಲಾಸ್ಟ್ ಸೆಕ್ಷನ್ ಕೂಡ. ಆದ್ರಿಂದ ನಮ್ಮ ಥೆರಪಿಸ್ಟ್ ನಮ್ಮ ಹೀರೋವನ ಕೋರ್ಟ್ ಕೇಸ್ ಫೈಲ್ ಅನ್ನು ಓಪನ್ ಮಾಡಿ ನೋಡ್ತಾರೆ. ಅದರಲ್ಲಿ ನಮ್ಮ ಹೀರೋವನ ಮೈಯನ್ನ ನೋಡ್ಬೇಕಾದ್ರೆ ತುಂಬಾನೇ ಗಾಯಗಳು ಮಾರ್ಕ್ಸ್ ಆಗಿರುತ್ತೆ. ಸೊ ಇದನ್ನ ನೋಡಿ ಅವರು ಫೀಲ್ ಮಾಡ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಈ ರೀತಿ ನಿಮಗೂ ಏನಾದ್ರೂ ಘಟನೆ ನಡೆದಿದ್ಯಾ ಅಂತ ಕೇಳ್ತಾನೆ. ನಮ್ಮ ಥೆರಪಿಸ್ಟ್ ಆವಾಗ ಓಪನ್ ಆಗಿ ಒಂದು ವಿಷಯವನ್ನ ಹೇಳ್ತಾರೆ. ಹೌದು, ನನ್ನ ತಂದೆಯವರು ತುಂಬಾನೇ ಕುಡ್ಕ, ಆಲ್ಕೋಹಾಲಿಕ್, ಕುಡಿದ್ಬಿಟ್ಟು ಮನೆಗೆ ಬಂದು ತುಂಬಾನೇ ಟಾರ್ಚರ್ ಮಾಡ್ತಿದ್ರು. ಮನೇಲಿರೋರು ಎಲ್ಲರನ್ನು ಹಾಕಿ ಹೊಡಿತಿದ್ರು. ಆದ್ರೆ ಸಡನ್ ಆಗಿ ನಾನು ಅಡ್ಡ ಹೋಗಿ ಎಲ್ಲ ಏಟನ್ನು ನಾನು ಹೊಡೆಸ್ಕೊತಿದ್ದೆ. ಯಾಕೆಂದ್ರೆ ಅವರು ನನ್ನ ಅಮ್ಮ ಅವರನ್ನು, ನನ್ನ ತಮ್ಮನನ್ನು ಹೊಡಿಬಾರ್ದು ಅಂತ ನಾನು ಅನ್ಕೊಂಡೆ. ಆದ್ರಿಂದ ಎಲ್ಲ ಏಟನ್ನು ನಾನೇ ಹೊಡೆಸ್ಕೊತಿದ್ದೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋನು ಅದೇನೇ ನನಗುವೆ. ನಮ್ಮ ಆರ್ಫನೇಜ್ ಅಲ್ಲಿ ಒಬ್ಬರು ಫಾದರ್ ಇರ್ತಿದ್ರು. ಅವರು ತುಂಬಾನೇ ಕ್ರೂರ. ಅವ್ರು ಏನನ್ನ ಮಾಡ್ತಿದ್ರು ಅಂದ್ರೆ ಒಂದು ಬೆಲ್ಟ್, ಒಂದು ಸ್ಟಿಕ್, ಒಂದು ಕಬ್ನ ರಾಡ್, ಈ ಮೂರನ್ನು ಟೇಬಲ್ ಮೇಲೆ ಇಟ್ಬಿಟ್ಟು ಇದರಲ್ಲಿ ಯಾವ್ದ್ರಿಂದ ನಾನು ನಿನ್ನನ್ನು ಹೊಡೆಯೋದು ಅಂತ ಕೇಳ್ತಿದ್ರು. ಅಂತ ಹೇಳಿದ ತಕ್ಷಣ ನಮ್ಮ ಥೆರಪಿಸ್ಟ್ ಹಾಗಾದ್ರೆ ನಾನು ಖಂಡಿತ ಬೆಲ್ಟ್ ಅನ್ನೇ ಸೆಲೆಕ್ಟ್ ಮಾಡ್ತಿದ್ದೆ, ನೀನು ಅದೇ ರೀತಿ ಬೆಲ್ಟ್ ಅನ್ನ ತಾನೇ ಚೂಸ್ ಮಾಡಿದೆ ಅಂತ ಥೆರಪಿಸ್ಟ್ ಕೇಳಿದ್ರೆ ಇಲ್ಲ, ನಾನು ಆ ಕಬ್ಣದ ರಾಡ್ ಅನ್ನ ಚೂಸ್ ಮಾಡ್ತಿದ್ದೆ. ಯಾಕೆಂದ್ರೆ ಆವಾಗ್ಲೇನೆ ಅವರು ಫುಲ್ ಕೋಪವನ್ನ ನನ್ನ ಮೇಲೆ ತೋರಿಸ್ತಿದ್ರು, ಬೇರೆ ಯಾರನ್ನು ಹೊಡಿತಿರ್ಲಿಲ್ಲ.
ಸೊ ಎಲ್ಲ ಏಟನ್ನು ನಾನು ಹೊಡೆಸ್ಕೊತಿದ್ದೆ, ಆದ್ರಿಂದಾನೇ ನಾನು ಕಬ್ಣವನ್ನ ಚೂಸ್ ಮಾಡ್ತಿದ್ದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಥೆರಪಿಸ್ಟ್ ಸರಿ ಓಕೆ ನಾನು ನಿನ್ನ ಫೈನಲ್ ರಿಪೋರ್ಟ್ ಅನ್ನ ಇವಾಗ ಬರೀತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ನಗಾಡ್ಕೊಂಡೆ, ಹಾ ಏನಂತ ನೀವು ಬರ್ದ್ ಬಿಡ್ತೀರಾ, ಈ ಟೆಸ್ಟ್ ಅಲ್ಲಿ ನಾನು ಫೇಲ್ ಆಗ್ಬಿಟ್ಟೆ ಅಂತ ಬರೀತೀರಾ, ನಾನು ಜೈಲಿಗೆ ಹೋಗ್ತೀನಿ ಅಷ್ಟೇ ತಾನೇ. ಸೊ ಏನಂತ ಬರೀತೀರಾ, ಅಟ್ಯಾಚ್ಮೆಂಟ್ ಡಿಸಾರ್ಡರ್ ಅಂತ ಬರೀತೀರಾ, ಇಲ್ಲ ಇವನೊಬ್ಬ ಪೆದ್ದ ದಡ್ಡ ಮೆಂಟಲು ಅಂತ ಬರೀತೀರಾ, ಏನಂತ ಬರೀತೀರಾ ಹೇಳಿ, ಅದನ್ನ ಕೇಳ್ಬೇಕಾದ್ರೆ ನನಗೆ ಸ್ವಲ್ಪ ಖುಷಿ ಆದ್ರೂ ಆಗ್ಬಹುದು ಅಂತ ಕಿಂಡಲ್ ಮಾಡಿ ಥೆರಪಿಸ್ಟ್ ಅವರನ್ನ ಕೇಳ್ಬೇಕಾದ್ರೆ ನಮ್ಮ ಥೆರಪಿಸ್ಟ್ ತುಂಬಾನೇ ಎಮೋಷನಲ್ ಆಗಿ ನಮ್ಮ ಹೀರೋ ಹತ್ರ ಬಂದು, ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊ, ಇಲ್ಲಿಯವರೆಗೂ ನಡೆದಿರುವ ವಿಷಯಗಳಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ, ನೀನು ಯಾವುದನ್ನು ನಿನ್ನ ಮನಸ್ಸೊಳಗಡೆ ಹಾಕಿ ಕೂಡಿಟ್ಕೋಬೇಡ ಅಂತ ನಮ್ಮ ಹೀರೋಗೆ ತುಂಬಾನೇ ಅಡ್ವೈಸ್ ಅನ್ನ ಮಾಡ್ತಿರ್ತಾರೆ. ಯಾಕೆಂದ್ರೆ ನಮ್ಮ ಥೆರಪಿಸ್ಟ್ ಅವರಿಗೆ ಚೆನ್ನಾಗಿ ಗೊತ್ತು ನಮ್ಮ ಹೀರೋ ಇವಾಗ ಫುಲ್ ಆಗಿ ನಂಬಿರೋದು ನಮ್ಮ ಥೆರಪಿಸ್ಟ್ ಅವರನ್ನ ಮಾತ್ರವೇ ಅಂತ. ಆದ್ರಿಂದ ಹೇಗಾದ್ರೂ ಹೀರೋವನ್ನ ಅಳಿಸ್ಬಿಡ್ಬೇಕು ಅಂತ ಅವರು ತುಂಬಾ ವಿಷಯಗಳ ಬಗ್ಗೆ ಅವನ ಹತ್ರ ಮಾತಾಡ್ತಿರ್ತಾರೆ. ಅವನ ಮನಸ್ಸಿನ ಒಳಗಡೆ ಇರ್ತಾ ಇರುವ ನೋವು ಎಲ್ಲವನ್ನು ಹೊರಗಡೆ ತೋರಿಸ್ತಿರ್ತಾರೆ. ಅದೇ ತರ ಹೀರೋನು ನಿಧಾನಕ್ಕೆ ಅಳೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಥೆರಪಿಸ್ಟ್ ಅವನನ್ನ ಕಂಫರ್ಟ್ ಮಾಡೋದಕ್ಕೆ ಅವನ ಹತ್ರ ಹೋಗ್ತಾರೆ. ಆದ್ರೆ ಥೆರಪಿಸ್ಟ್ ಅವರನ್ನೇ ದೂರ ತಳ್ಬಿಟ್ಟು ನಮ್ಮ ಹೀರೋ ಭಯಂಕರವಾಗಿ ಗುಳೋ ಅಂತ ಅಳೋದಕ್ಕೆ ಶುರು ಮಾಡ್ತಾನೆ. ಆದ್ರೂ ನಮ್ಮ ಥೆರಪಿಸ್ಟ್ ನಿಧಾನಕ್ಕೆ ಅವನನ್ನ ಹಗ್ ಮಾಡೋದಕ್ಕೆ ಹತ್ರ ಹೋಗ್ಬೇಕಾದ್ರೆ ಫಟ್ಟಂತ ನಮ್ಮ ಹೀರೋ ಹಾರಿ ಅವರನ್ನ ತಪ್ಕೊಂಡು ಗುಳೋ ಅಂತ ಅಳ್ತಾನೆ. ಪಾಪ ಹುಡುಗ, ಅವನ ಕೈಯಲ್ಲಿ ಅವನನ್ನ ಕಂಟ್ರೋಲ್ ಮಾಡೋದಕ್ಕೇನೆ ಆಗ್ತಿಲ್ಲ. ಅವನ ಮನಸ್ಸಿನ ಒಳಗಡೆ ಇಷ್ಟು ದಿನಗಳಾಗಿ ಅವನು ಕೂಡಿಟ್ಟಿದ್ದ ನೋವು ಎಲ್ಲವೇ ಇವಾಗ ಹೊರಗಡೆ ಅಳುವಾಗಿ ಬರ್ತಿದೆ. ಇವನು ಇಷ್ಟು ದಿನಗಳಾಗಿ ಫೀಲ್ ಮಾಡ್ತಿದ್ದು ಒಂದೇ ಒಂದು ವಿಷಯ, ಇವನ ನೋವನ್ನ ಯಾರ ಹತ್ರನಾದ್ರೂ ಹೇಳ್ಕೋಬೇಕು. ಒಂದು ತಂದೆಯ ಫೀಲಿಂಗ್ ಇವನಿಗೆ ಬೇಕಾಗಿತ್ತು, ಅವನ ಮೇಲೆ ಒಂದು ನಿಜವಾದ ಪ್ರೀತಿ ಅವನಿಗೆ ಬೇಕಾಗಿತ್ತು. ಆದ್ರಿಂದ ತುಂಬಾನೇ ಫೀಲ್ ಮಾಡಿ ಗುಳೋ ಅಂತ ಜೋರಾಗಿ ಬಿದ್ದು ಬಿದ್ದು ಅಳ್ತಿರ್ತಾನೆ ಹುಡುಗ. ನಂತರ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲವೇ ನಾರ್ಮಲ್ ಆಗುತ್ತೆ. ಇಬ್ಬರುವೆ ಒಂದು ಜಾಗದಲ್ಲಿ ಕೂತು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ನಮ್ಮ ಹೀರೋ, ನನ್ನ ನ್ಯಾಷನಲ್ ಸೆಕ್ಯೂರಿಟಿ ಡಿಫೆನ್ಸ್ ಸಿಸ್ಟಮ್ ಇಂದ ಕೆಲಸಕ್ಕೆ ಕರೆದಿದ್ದಾರೆ, ಸೊ ನಾನು ಆ ಕೆಲಸಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ, ನನ್ನ ಟ್ಯಾಲೆಂಟ್ ಅನ್ನ ಅಲ್ಲಿ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ನಮ್ಮ ಥೆರಪಿಸ್ಟ್ವೇ ಸರಿ ಓಕೆ ತಮ್ಮ, ಇದ್ರ ಮೇಲೆ ನಿನ್ನ ಲೈಫ್ ಅನ್ನ ನೀನೇನೆ ನೋಡ್ಕೋಬೇಕು, ನಾನುವೇ ಒಂದು ವೆಕೇಶನ್ ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇವರ ಆಫೀಸ್ ನಂಬರ್ ಅನ್ನ ಮಾತ್ರ ಒಂದು ಚೀಟಿಯಲ್ಲಿ ಬರೆದು ನಮ್ಮ ಹುಡುಗನ ಕೈಗೆ ಕೊಡ್ತಾರೆ. ತಕ್ಷಣವೇ ನಮ್ಮ ಹೀರೋ ಎದ್ದು ನಿಂತು ಮಣ್ಣ್ ಅವರ ಹತ್ರ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಕಂಪ್ಲೀಟ್ ಆಗಿ ಇವಾಗ ಹೀರೋ ಚೇಂಜ್ ಆಗ್ಬಿಟ್ಟಿದ್ದಾನೆ ಅಲ್ವಾ. ಸೊ ಅದನ್ನ ನೋಡಿ ನಮ್ಮ ಥೆರಪಿಸ್ಟ್ವೇ ನಿನ್ನ ಫ್ಯೂಚರ್ ಗೆ ಗುಡ್ ಲಕ್ ತಮ್ಮ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಇವಾಗ ನಮ್ಮ ಹೀರೋ ಕೆಲಸಕ್ಕೆ ಹೊರಡ್ತಿದ್ದಾನೆ, ಅಂದ್ರೆ ಆ ಡಿಫೆನ್ಸ್ ಕೆಲಸಕ್ಕೆ. ಅದಕ್ಕಾಗಿ ಇವನ ಫ್ರೆಂಡ್ಸ್ ಎಲ್ಲರೂ ನಮ್ಮ ಹೀರೋಗೆ ಒಂದು ಹಳಿ ಕಾರನ್ನ ಅವನಿಗೆ ಗಿಫ್ಟ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಆ ಕಾರಣ ತಗೊಂಡು ಖುಷಿಯಾಗಿ ಕೆಲಸಕ್ಕೆ ಹೊರಡ್ತಾನೆ ನಮ್ಮ ಹೀರೋ. ಆದ್ರೆ ಕಾರಣ ತಗೊಂಡು ಹೊರಟಿದ ನಮ್ಮ ಹುಡುಗ ಡೈರೆಕ್ಟ್ ಆಗಿ ನಮ್ಮ ಥೆರಪಿಸ್ಟ್ ಅವರ ಮನೆ ಮುಂದೆ ಬಂದು ಅಲ್ಲಿ ಆ ಜಾಗದಲ್ಲಿ ಅವರಿಗಾಗಿ ಒಂದು ನೋಟ್ಸ್ ಅನ್ನ ಬರ್ದಿಟ್ಬಿಟ್ಟು ಹೊರಡುತ್ತಾನೆ. ಅದ್ರಲ್ಲಿ ಏನಂತ ಬರ್ದಿರುತ್ತೆ ಅಂದ್ರೆ, ಸರ್ ನನ್ನನ್ನ ಕ್ಷಮಿಸ್ಬಿಡಿ, ನಾನು ನನ್ನ ಕೆಲಸಕ್ಕಾಗಿ ನಾನು ಹೋಗ್ತಿಲ್ಲ, ನಾನು ನನ್ನ ಹುಡುಗಿಯನ್ನ ನನ್ನ ಪ್ರೀತಿಯನ್ನ ಹುಡುಕಿ ನಾನು ಹೋಗ್ತಿದ್ದೀನಿ. ನಾನು ಯಾವ ಹುಡುಗಿಯನ್ನ ತುಂಬಾನೇ ಲವ್ ಮಾಡಿದ್ನೋ ಆ ಹುಡುಗಿ ಜೊತೆ ಜಗಳ ಮಾಡ್ಬಿಟ್ಟು ಅವಳನ್ನ ಸಮಾಧಾನ ಮಾಡೋದಕ್ಕಾಗಿ ಹೋಗ್ತಿದ್ದೀನಿ. ಅವಳನ್ನ ನಾನು ಯಾವತ್ತೂ ಕಳ್ಕೊಳ್ಳೇಬಾರ್ದು ಅಂತ ನಾನು ಅನ್ಕೋತಿದ್ದೀನಿ. ಹೇಗೆ ನೀವು ನಿಮ್ಮ ಲೈಫ್ ಅಲ್ಲಿ ಆ ಲೆಜೆಂಡರಿ ಗೇಮ್ ಅನ್ನೇ ಮಿಸ್ ಮಾಡ್ಕೊಂಡ್ರು ನಿಮ್ಮ ಪ್ರೀತಿಗಾಗಿ, ಅದೇ ತರನೇ ನನಗೆ ಈ ಕೆಲಸನೇ ಬೇಕಾಗಿಲ್ಲ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಯನ್ನ ಮಾತ್ರ ನಾನು ಕಳ್ಕೋಬಾರದು ಅಂತ ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಆಗಿರುವ ನಮ್ಮ ಸ್ಕೈಲರ್ ಅನ್ನ ಹುಡುಕಿ ನಮ್ಮ ಹೀರೋ ಹೊರಡ್ತಾನೆ. ಕೆಲಸ ಯಾವಾಗ ಬೇಕಾದ್ರೂ ಸಿಗುತ್ತೆ, ಕೆಲಸವನ್ನು ಯಾವಾಗ ಬೇಕಾದ್ರೂ ಹುಡುಕಬಹುದು, ಆದ್ರೆ ನಿಜವಾದ ಪ್ರೀತಿ ಸಿಗುವುದು ಕಷ್ಟ. ಸೊ ಅದನ್ನ ಹುಡುಕಿನೇ ನಮ್ಮ ಹೀರೋ ಫಸ್ಟ್ ಹೋಗ್ತಿದ್ದಾನೆ. ಅದು ಒಂದು ಸಿಗ್ಬಿಟ್ರೇನೆ ಸಾಕು, ಎಲ್ಲವೇ ಅವನಿಗೆ ಲೈಫ್ ಅಲ್ಲಿ ಸಿಕ್ಬಿಡುತ್ತೆ. ಹಾಗೆ ನಮ್ಮ ಹೀರೋ ಕಾರನ್ನು ಡ್ರೈವ್ ಮಾಡಿ ಹೈವೇದಲ್ಲಿ ಹೋಗ್ತಿರುವ ವಿಷಯವನ್ನ ನಮಗೆ ತೋರಿಸ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಯಲ್ಲಿ ಬಂದ ಹೀರೋ ರೀತಿನೇ ನಿಮ್ಮ ಮನಸ್ಸಿನಲ್ಲೂ ತುಂಬಾನೇ ನೋವು ಇರ್ತಿತ್ತು ಅಂದ್ರೆ, ಅಳು ಇರ್ತಿತ್ತು ಅಂದ್ರೆ ಪ್ಲೀಸ್ ಯಾರ ಹತ್ರನಾದ್ರೂ ಹೇಳಿ ಗುಳೋ ಅಂತ ಹತ್ಬಿಡಿ. ಇಲ್ವಾ ಯಾರಿಗೂ ಗೊತ್ತಿಲ್ಲದೆ ಇರುವ ಜಾಗಕ್ಕೆ ಹೋಗಿ ಅಲೋನಾಗಿ ಕೂತು ನಿಮ್ಮ ಮನಸ್ಸಿನಲ್ಲಿ ಇರುವ ನೋವು ಎಲ್ಲವೂ ಹೋಗೋವರೆಗೂ ಹತ್ಬಿಡಿ. ತುಂಬಾನೇ ಕೋಪವಾಗಿರ್ತಿದ್ಯಾ, ಅದನ್ನ ಕಂಟ್ರೋಲ್ ಮಾಡೋದಕ್ಕೇನೆ ಆಗ್ತಿಲ್ವಾ, ದಯವಿಟ್ಟು ಜಿಮ್ಮಿಗೆ ಹೋಗಿ ನಿಮ್ಮ ಕೋಪವನ್ನ ಅಲ್ಲಿ ತೋರಿಸಿ. ಇಲ್ವಾ ಬಾಕ್ಸಿಂಗ್ ಕ್ಲಾಸು, ಕಲರಿ ಫೈಟು ಆ ರೀತಿ ಕ್ಲಾಸ್ಗೆ ಹೋಗಿ ನೀವು ಡೈವರ್ಟ್ ಆಗಿ ದಯವಿಟ್ಟು ನಿಮ್ಮ ಕೋಪವನ್ನ ಯಾರ ಮೇಲೇನು ತೋರಿಸ್ಬಿಡ್ಬೇಡಿ, ಅಂದ್ರೆ ನಿಮ್ಮ ಫ್ಯಾಮಿಲಿ ಮೇಲೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.